ಅಣ್ಣ ಯಾರಿಲ್ಲ ಅಣ್ಣ. எங்கடா போனாங்க? இங்க யாரும் இல்ல அண்ணே. யாரா அவன்? கடவுளா? ಏನೋ ಮೀಸೆ ಬಿಟ್ಟ ಮಾತ್ರಕ್ಕೆ ನೀನೇನು ಕಾಡುಗಳ ವೀರಪ್ಪನಂತ ಮೆರೀತಾ ಇದೀಯಾ? ಈ ಕಾಡಿಗೆ ನಾನೇ ರಾಜಾಧಿರಾಜ ಅಂದ್ಕೊಂಡು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳನ್ನ, ಫಾರೆಸ್ಟ್ ಆಫೀಸರ್ಸ್ಗಳನ್ನ, ರಾಜಕಾರಣಿಗಳನ್ನ, ಅಮಾಯಕ ಜನಗಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಸಾಯಿಸಿ ಕೊನೆಗೆ ನಮ್ಮ ಆರಾಧ್ಯ ದೈವ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ಗಾನ ಗಂಧರ್ವ, ಈ ಮಣ್ಣಿನ ಮುದ್ದಿನ ಕಣ್ಮಣಿ, ದ ಪ್ರಿಸ್ಟೇಜಿಯಸ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿ ಅಂತ ದೇವರಂತ ಬಂಗಾರದ ಮನುಷ್ಯನನ್ನು ಏನೂ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಆ ಮಹೋನ್ನತ ವ್ಯಕ್ತಿಗೆ, ಸ್ನೇಹಶೀಲನಿಗೆ, ವರ ನಟನಿಗೆ, ಕನ್ನಡದ ಕಣ್ಮಣಿಗೆ ನೋವು ಕೊಟ್ಟ ಪಾಪಕ್ಕೆ ಆ ನರಹಂತಕ ವೀರಪ್ಪ ನಮ್ಮ ಪೊಲೀಸರ ಕೈಯಲ್ಲಿ ನಾಯಿ ತರ ಸತ್ರು ನಿಮಗೆ ಬುದ್ಧಿ ಬರ್ಲಿಲ್ವಾ? ಈ ಗಂಧದ ಅಕ್ರಮ ಸಾಗಾಣಿಕೆ ನಿಲ್ಲಿಸಲಿಲ್ವಾ? ನಿಲ್ಲಿಸಬೇಕು. ಕರ್ನಾಟಕ ಸರ್ಕಾರದ ಸಹಕಾರ, ಕರ್ನಾಟಕ ಜನತೆಯ ಅಭಿಮಾನ, ಕರ್ನಾಟಕ ರತ್ನ ನಮ್ಮ ರಾಜಣ್ಣನ ಆಶೀರ್ವಾದ ನಮ್ಮ ಮೇಲಿರೋವರೆಗೂ ನಿನ್ನಂತ ಸಾವಿರಾರು ವೀರಪ್ಪನ್ ಬಂದ್ರು ಕರ್ನಾಟಕನ ಒಂದು ಇಂಚು ಕೂಡ ಅಲ್ಲಾಡಿಸಕ್ಕಾಗಲ್ಲ. ಯು ಕಾಂಟ್ ಶೇಕ್ ಕರ್ನಾಟಕ. ದಟ್ ಈಸ್ ದ ಪವರ್ ಆಫ್ ಕರ್ನಾಟಕ ಪೊಲೀಸ್. ಕರ್ನಾಟಕ ಪೊಲೀಸ್, ಕರ್ನಾಟಕ ಪೊಲೀಸ್.
ಅಯ್ಯೋ ಏನಾಯ್ತಪ್ಪ? ಸರ್ ವೀಲ್ ಪಂಚರ್ ಆಗಿದೆ ಸರ್. ಹೋಗ್ತಾ ಇರೋದು ಗಾರ್ಡ್ ಸೆಕ್ಷನ್. ಗಾಡಿನ ಪಕ್ಕ ಇಟ್ಕೋಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ನಾನು ಏನ್ ಮಾಡ್ಲಿ ಸರ್, ನಾವ್ ಎಷ್ಟೇ ಕೇರ್ಫುಲ್ ಆಗಿದ್ರು ಆ ಟೈಮ್ಗೆ ಕೈ ಕೊಟ್ಬಿಡುತ್ತೆ ಸರ್. ಸರಿ, ಏನ್ ಮಾಡೋದೀಗ? ಒಂದ್ 10 ನಿಮಿಷ ಟೈಮ್ ಕೊಡಿ, ಸ್ಟೆಪ್ನಿ ಚೇಂಜ್ ಮಾಡ್ಬಿಡ್ತೀನಿ. ಆಹಾ, ಈ ನನ್ ಮಗನ್ ನೋಡ್ರಿ, ಆನಂದವಾಗಿ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಕಾರ್ ಬ್ರೇಕ್ ಫೇಲ್ ಆಗಿ ಕಾರ್ ಪ್ರಪಾತದೊಳಗಡೆ ಬಿದ್ರು ಈ ನನ್ ಮಗನಿಗೆ ಎಚ್ಚರಿಕೆ ಆಗೋದಿಲ್ಲ. ಏ ಪ್ರದೀಪ, ಏ ಪ್ರದೀಪ, ಪ್ರದೀಪ ಹೇಳ ಮೇಲೆ ಬಾರ ಈ ಕಡೆ. ಇಷ್ಟು ಬೇಗ ಊಟಿ ಬಂದ್ಬಿಡ್ತೇನ್ರ? ಹೌದು ಕಣೋ. ಓಹ್, ವಾಟ್ ಎ ನೈಸ್ ಪ್ಲೇಸ್. ಯಾಕ ಮತ್ತಿನ್ನೇನು, ಇನ್ನು BR ಹಿಲ್ಸೆ ಮುಟ್ಟಿಲ್ಲ, ಆಗ್ಲೇ ಊಟಿ ಕನ್ಸ್ ಕಾಣ್ತಿದ್ಯಲ್ಲೋ. ನಾನು ಆವಾಗ್ಲೇ ಬಡ್ಕೊಂಡೆ ನಿಮ್ ಜೊತೆ ಬರೋದಿಲ್ಲ ಅಂತ. ನನ್ನನ್ನು ಕರ್ಕೊಂಡ್ ಬಂದು ಕಿಂಡಲ್ ಮಾಡ್ತಿದ್ದೀರಾ? ತಮಾಷೆಗೆ ಹೇಳಿದ್ರೆ ಯಾಕೋ ಫೀಲ್ ಮಾಡ್ಕೊಂತೀಯ ಪ್ರದೀಪ, ಹೋಗ್ಲಿ ಬಿಡು. ಸಾರ್ ಏನು ಸರ್, ಅದು ಸ್ಟೆಪ್ನಿನೂ ಪಂಚರ್ ಆಗ್ಬಿಟ್ಟಿದೆ ಸರ್. ನಿಮ್ ಓನರ್ ಕಿಲೋಮೀಟರ್ 4 ಕಡೆ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ಆಗ್ಲಿಲ್ಲ, ನೆಟ್ಟಿಗೊಂದ್ ಸ್ಟೆಪ್ನಿನೂ ಇಟ್ಕೊಳಕ್ ಆಗ್ಲಿಲ್ವಾ? ಸ್ಟೆಪ್ನಿ ಏನೋ ಚೆನ್ನಾಗಿದೆ ಸರ್, ಆದ್ರೆ ಏರ್ ಡೌನ್ ಆಗ್ಬಿಟ್ಟಿದೆ ಸರ್. ನಾನ್ ಏನ್ ಮಾಡ್ಲಿ ಸರ್, ನಾನು ಎಷ್ಟೇ ಕೇರ್ಫುಲ್ ಆಗಿದ್ರು ಆ ಟೈಮು ಕೈ ಕೊಟ್ಬಿಡುತ್ತೆ ಸರ್. ಟೈಮು ಅಂತ ಪಿತ್ತ ನೆತ್ತಿಗೆರ್ಸ್ಬೇಡ. ಯಾಕೆ ಸರ್ ಟೆನ್ಷನ್ ಮಾಡ್ಕೋತೀರಾ? ಆಗೋದೆಲ್ಲ ಒಳ್ಳೇದಿಕ್ಕೆ. ಇಲ್ಲಿಂದ 2 ಕಿಲೋಮೀಟರ್ ದೂರ ಹೋದ್ರೆ ದೊಡ್ಡ ಸಂಖ್ಯೆ ಅಂತ ಬ್ಯೂಟಿಫುಲ್ ಪ್ಲೇಸ್ ಇದೆ ಸರ್. ಹೌದಾ? ಹೌದು ಮೇಡಮ್, ಬೆಳಿಗ್ಗೆ ಎದ್ದು ವಾಕ್ ಮಾಡ್ದಂಗೂ ಆಗುತ್ತೆ, ಒಳ್ಳೆ ಪ್ಲೇಸ್ ನೋಡ್ದಂಗೂ ಆಗುತ್ತೆ. ಅಷ್ಟರಲ್ಲಿ ನಾನು ಇಲ್ಲಿ ಎಳಂದೂರ್ಗೆ ಹೋಗ್ಬಿಟ್ಟು ಪಂಚರ್ ಹಾಕ್ಸಿ ಬಂದ್ಬಿಡ್ತೀನಿ. ಹೌದು ಕಣ ಚಂದ್ರು, ಹಾಗೆ ಮಾಡೋಣ. ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಡ್ರೈವರೇ ಹೇಳಿಲ್ವಾ? ನಡೀರೋ ಹೋಗೋಣ. ಆಹಾ, ಇವನ್ ಹೇಳ್ಬಿಟ್ಟ, ಇವಳು ಕೇಳ್ಬಿಟ್ಲು. ಒಟ್ನಲ್ಲಿ ಬೆಳಗ್ಗೆನೆ ನಡೆಯೋ ಸ್ಕೆಚ್ನ ಹಾಕೊಂಡ್ಬಿಟ್ಟಿದ್ದೀರಾ. ಅಪ್ಪ ಬಿಳಿಗಿರಂಗಪ್ಪ, ನೀನೇ ಕಾಪಾಡ್ಬೇಕಪ್ಪ. ಅಪ್ಪ ಪ್ರದೀಪಪ್ಪ, ತಗೊಳಪ್ಪ ಬ್ಯಾಗ್ನ. ಡ್ರೈವರಪ್ಪ ಹೋಗಪ್ಪ, ಬೇಗ ಹೋಗಿ ರೆಡಿ ಮಾಡ್ಕೊಂಬರಪ್ಪ. ಹೋಗಪ್ಪ, ನಡೀರಪ್ಪ ಹೋಗೋಣ. ಬನ್ರಮ್ಮ ಬೇಗ. ಬನ್ನಿ ಹೋಗೋಣ. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಸಖತ್ತಾಗಿದೆ ಅಲ್ಲ? ಇಷ್ಟು ದೊಡ್ಡ ಮರನ ಐ ಹ್ಯಾವ್ ನೆವರ್ ಸೀನ್ ಇನ್ ಮೈ ಲೈಫ್. ಇದೇನ ದೊಡ್ಡ ಸಂಪಿಗೆ ಮರ? ಹೌದು ಕಣ, ನೋಡಿದ್ರೆ ಗೊತ್ತಾಗಲ್ವೇನಲ್ಲ. ಮತ್ತೆ ಒಂದ್ ಹೂವು ಕಾಣಿಸ್ತಾ ಇಲ್ಲ. ಅಯ್ಯೋ ನಿನ್ನ, ವರ್ಷದ ಪೂರ್ತಿ ಹೂ ಬಿಡಕ್ಕೆ ಇದೇ ನಿಮ್ಮನೆ ಹಿತ್ಲಲ್ಲಿರೋ ಗುಲಾಬಿ ಗಿಡನ? ಇದು ಸಂಪಿಗೆ ಮರ ಕಣೋ, ಸೀಸನ್ ಅಲ್ಲಿ ಮಾತ್ರ ಹೂ ಬಿಡೋದು. ಈ ಮರ ತುಂಬಾ ವರ್ಷಗಳಿಂದ ಇರ್ಬೋದಲ್ವಾ? ಯಾರಿ ನೀವು? ಸಾರ್, ನಾವು ಟೂರಿಸ್ಟ್ ಸಾರ್. ಬರ್ತಾ ಗಾಡಿ ಪಂಚರ್ ಆಗೋಯ್ತು. ನಮ್ ಡ್ರೈವರು ಹತ್ತಿರದಲ್ಲೇ ದೊಡ್ಡ ಸಂಪಿಗೆ ಮರ ಅಂತ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಹೇಳ್ದ ಸರ್. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದು. ಸರ್, ಅಂದಾಗೆ ಈ ಜಾಗದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಓ ಗೊತ್ತಿದೆ. ಈ ಮರದ ಬಗ್ಗೆ, ಆ ನದಿ ಬಗ್ಗೆ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿದೆ. ಏನ್ ಸರ್ ಡೀಟೇಲ್ಸ್? ಪರಶುರಾಮ ತನ್ನ ತಾಯಿ ಶಿರಶ್ಛೇದನ ಮಾಡಿದಾಗ ಪಾಪ ಪರಿಹಾರಕ್ಕಾಗಿ ಈ ಭಾರ್ಗವಿ ನದಿಯಲ್ಲಿ ಸ್ನಾನ ಮಾಡಿದನೋ ಪ್ರತೀತಿ ಇದೆ. ಪಾರ್ವತಿ ಪರಮೇಶ್ವರರು ತಪಸ್ ಮಾಡುವಾಗ ಬಿಟ್ಟೋ ಸಸಿನೇ ಈ ಸಂಪಿಗೆ ಮರ. ಸರ್, ನಿಮ್ಮಿಂದ ತುಂಬಾ ವಿಷಯ ತಿಳ್ಕೊಂಡ್ವಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಬಹಳ ಸಂತೋಷ ಆಯ್ತು. ಸರ್, ಈ ರೋಡಲ್ಲಿ ಹೋಗ್ಬೋದಾ ಸರ್? ಹಾ ಹೋಗ್ಬೋದು. ಸರಿ, ಹೋಗೋಣ. ಪ್ರದೀಪ್, ಇಲ್ಲಿ ತುಂಬಾ ವೈಲ್ಡ್ ಅನಿಮಲ್ಸ್ ಇದೆ ಅಲ್ವಾ? ಸೌಂಡ್ ಬರ್ತಾ ಇರೋದು ಕೇಳಿಸ್ತಾ ಇಲ್ವಾ? ಬರೀ ಸೌಂಡ್ ಕೇಳಿಸ್ತಾ ಇದೆ, ಒಂದು ಕಣ್ಗೆ ಬಿದ್ದಿಲ್ಲ. ಎಲ್ಲೋ ನಿನ್ನ ನೋಡಿ ಹೆದರ್ಕೊಂಡು ಹೋಗಿರ್ಬೇಕು. ಹೇ, ವಾಟ್ ಯು ಮೀನ್? ನೀನು ತಿಮಿಂಗ್ಲ ಎಲ್ಲ ನೀರಲ್ಲಮ್ಮ, ಕಾಡಲ್ಲಿ ಏನ್ ಗೊತ್ತಾ, ಹುಲಿ ಆನೆ ಚಿರತೆ. ಆಹಾ, ಸಾಕ್ ಸುಮ್ನಿರೋ, ಬರೀ ಕಿಂಡಲ್ ಮಾಡೋದೇ ಆಗೋಯ್ತಪ್ಪ ನಿಂದು. ಏಯ್ ಚಂದ್ರು, ಅಲ್ಲಿ ಹೋಗ್ ನಿಂತ್ಕೋತೀನಿ, ಒಂದ್ ಫೋಟೋ ತೆಗಿಯೋ. ಅಮ್ಮ, ಅತಿಲೋಕ ಸುಂದರಿ, ಗಂಭೀರವಾಗಿ ನೋಡಿ. ನೀನು ಜಗದೇಕ ವೀರನ್ ಜೊತೆ ಬರ್ತೀಯಲ್ಲ, ಅವಾಗ ತೆಗೆಸ್ಕೊಳ್ಳುವಂತೆ. ನಿನ್ ಗ್ರಾಚಾರ ಏನಾದ್ರು ಕೆಟ್ಟು ಆನೆ ಸೊಂಡಲ್ಲ ಹಂಗಂದ್ರೆ
ಆಲ್ರೆಡಿ ತೆಗ್ಸಿದ್ರಲ್ಲ ಫೋಟೋ, ಅದಕ್ಕೆ ನಿಮ್ಮ ಅಪ್ಪ ಮಹಾರ ಹಾಕ್ಬೇಕಾಗತ್ತೆ. ಬಾಬಾ ಹೋಗೋಣ. ರೆಡಿಯಾ ಫೋಟೋ ಅಂತ ಫೋಟೋ. ಎಲ್ರಿ ನಿಮ್ ಸಾಹೇಬ್ರು? ರೌಂಡ್ಸ್ ಹೋಗಿದ್ದಾರೆ ಸರ್, ಇನ್ನೇನ್ ಬಂದ್ಬಿಡ್ತಾರೆ. ನಾನು ಬರ್ತೀನಿ ಅಂತ ಗೊತ್ತಿರ್ಲಿಲ್ವಾ? ಅದಕ್ಕೆ ಸರ್ ನಮ್ಮನ್ನ ಕಳಿಸಿದ್ದಾರೆ. ಲೋ ಮಿನಿಸ್ಟರ್ ಶಂಕರಪ್ಪ ಕಣೋ, ನಮ್ಮ ಅಂಕಲ್. ಹೌದೇನೋ? ಹೌದ್ ಕಣೋ, ಬಂದ್ರೆ ಒಳ್ಳೇದಾಯ್ತು. ಮಾತಾಡ್ಸೋಣ ಬನ್ನಿ. ಏನು ತೊಂದರೆ ಇಲ್ಲ ತಾನೆ? ಏನ್ ತೊಂದರೆ ಇಲ್ಲ ಸರ್, ಸಾಹೇಬ್ರೆಲ್ಲ ಹೇಳಿದ್ದಾರೆ, ಎಲ್ಲ ಅರೇಂಜ್ ಮಾಡಿದ್ವಿ ಸರ್. ಅಂಕಲ್ ನಮಸ್ಕಾರ ಅಂಕಲ್. ಓ ಚಂದ್ರು, ಏನಪ್ಪ ಇಲ್ಲಿ? ಅಂಕಲ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಊಟಿಗೆ ಹೊಟ್ಟಿದ್ವಿ. ಇಲ್ಲೇ ಮಧ್ಯದಲ್ಲಿ ಕಾರ್ ಪಂಚರ್ ಆಗೋಯ್ತು, ಅದಕ್ಕೆ ಪ್ರಾಬ್ಲಮ್ ಆಗೋಯ್ತು. ಹೀಗೆ ಕಾಡೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹೌದಾ? ಇದೇನ ಅಂಕಲ್ ಇಲ್ಲಿ? ಚಾಮರಾಜನಗರಕ್ಕೆ ಫಂಕ್ಷನ್ ಬಂದಿದ್ದಪ್ಪ. ಮಗ ತುಂಬಾ ಹಠ ಮಾಡ್ಬಿಟ್ಟ ಆನೆಗಳು ನೋಡ್ಬೇಕು ಅಂತ, ಅದಕ್ಕೆ ಕರ್ಕೊಂಬಂದಪ್ಪ. ಓ ಏ ಚಂದ್ರು, ನಾವು ಬರ್ತೀವಿ ಅಂತ ಹೇಳೋ ಪ್ಲೀಸ್ ಕಣೋ. ಅಂಕಲ್ ನಾವು ನಿಮ್ ಜೊತೆ ಆನೆಗಳು ನೋಡೋದಕ್ ಬರಬಹುದಾ? ವೈನಾ, ನಮ್ಮ ಹುಡುಗರು ಕಂಡ್ರೆ ನೀವು ಧಾರಾಳವಾಗಿ ಹೋಗೋಣ ಬನ್ನಿ. ಎಂಥ ಚಂದವೋ ನಮ್ಮ ನಾಡಿದು, ಕಂಪು ಚೆಲ್ಲುವ ಶ್ರೀಗಂಧ ಬೀಡಿದು, ವನ್ಯ ಮೃಗಗಳ ರಮ್ಯ ಕಾಡಿದು, ನೋಡಿ ಸವಿಯುವ ಭಾಗ್ಯ ನಮ್ಮದು. ಎಂಥ ಚಂದವೋ ನಮ್ಮ ನಾಡಿದು. ಬೀಸೋ ಗಾಳಿ ಚಂದ, ಮರದ ಮಡಿಲಿನಿಂದ, ಹಸಿರೇ ಉಸಿರು ಕಲೆಯೇ ಹೆಸರು ನಮ್ಮ ನಾಡಲೆಂದು. ನೀಲಿ ಬಾನಿನಲ್ಲಿ ಬೆಳ್ಳಿ ಮೋಡ ತೇಲಿ, ಸೂರ್ಯ ಮೂಡಿ ಬಂದ ಏರಿ ಜಗವ ಬೆಳಗಲೆಂದು. ಹರಿವ ನದಿಗಳು, ಜಿಗಿವ ಝರಿಗಳು, ತುಂಬಿ ತುಳುಕಿ ಮನವ ತಣಿಸಿ ಮುದವ ನೀಡಿವೆ. ಎಂಥ ಚಂದವೋ ನಮ್ಮ ನಾಡಿದು, ಕಂಪು ಚೆಲ್ಲುವ ಶ್ರೀ
ನಗುವೆ ಮಧುರ ಗೀತೆ ನೆನಪೇ ಅಮರವಂತೆ ನಗುತ್ತಾ ನಲಿವ ಹರುಷ ಪಡೆವ ಬಾಳೆ ಸ್ವರ್ಗದಂತೆ ಹಸಿರ ಸೀರೆ ಹುಟ್ಟ ಭೂಮಿ ತಾಯ ಚಂದ ಅವಳ ಮಡಿಲಿನಲ್ಲೇ ನಲಿವ ನಮ್ಮ ಸ್ನೇಹ ಬಂಧ ಹಕ್ಕಿ ಹಾರಿದೆ ತೃಪ್ತಿ ಹೊಂದಿದೆ ಹಕ್ಕಿ ಹಾರಿದೆ ತೃಪ್ತಿ ಹೊಂದಿದೆ ಸಾಲು ಗಿರಿಗಳೇ ಮೌನ ತಾಳಿವೆ ಎಂಥ ಚಂದವೋ ನಮ್ಮ ನಾಡಿದು ಕಂಪು ಚೆಲ್ಲುವ ಶ್ರೀಗಂಧ ಬೀಡಿದು ವನ್ಯ ಮೃಗಗಳ ರಮ್ಯ ಕಾಡಿದು ನೋಡಿ ಸವಿಯುವ ಭಾಗ್ಯ ನಮ್ಮದು ಎಂಥ ಚಂದವು ನಮ್ಮ ನಾಡಿದು ಕಂಪು ಚೆಲ್ಲುವ ಶ್ರೀಗಂಧ ಬೇಡಿದು ರೀ ನನ್ ಮಗು ಕರ್ಕೊಂಡು ಹೋಗ್ತಿದಾರ್ರಿ ಸರ್ ಸರ್ ಅಭಿ ಸರ್ ರೀ ನನ್ ಮಗು ರೀ ನೀವು ಆ ಕಡೆ ಹೋಗಿ ನೀವು ಈ ಕಡೆ ಹೋಗಿ ಬಾರೋ ಸಾವಿತ್ರಿ ಪ್ಲೀಸ್ ಸಮಾಧಾನ ಮಾಡ್ಕೋ ಅಳ್ಬೇಡ ನಮ್ಮ ಅಭಿಗೆ ಏನೂ ಆಗಲ್ಲ ಇದೆಲ್ಲ ಹೇಗಾಯ್ತು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ ನೀನ್ ಸಮಾಧಾನ ಮಾಡ್ಕೋ ಅಮರೇ ಸಮಾಧಾನ ಮಾಡ್ಕೊಳ್ಳಿ ಸರ್ ಇದ್ರ ಹಿಂದೆ ಯಾರ್ದೋ ಕುತಂತ್ರ ಇದೆ ಅನಿಸ್ತಿದೆ ನನಗೆ ಪ್ರಕಾಶ್ ಇದೆಲ್ಲ ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಏನು ಆಗೋದಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಸಾವಿತ್ರಿ ಏನಾಗೋಯ್ತು ಅಂಕಲ್ ಆಂಟಿ ಅವರೆಲ್ಲ ಅಂಕಲ್ ಅವರೆಲ್ಲರೂ ಅಭಿನ ಎತ್ಕೊಂಡು ಹೋಗ್ಬಿಟ್ರು ಅಂಕಲ್ ರೇ RF ಫೋನ್ ಮಾಡ್ರಿ ನಂಬರ್ ಇಲ್ವಲ್ಲ ಸರ್ 100ಗೆ ಫೋನ್ ಮಾಡ್ಬೋದಲ್ಲ ಮಾಡ್ರಿ 100ಗೆ ಮಾಡ್ರಿ ಹಲೋ RF ಉತ್ತಪ್ಪ ಆನ್ ದ ಲೈನ್ ದೊಡ್ಡಸಂಪಿ ರೋಡ್ ಅಲ್ಲಿ ಮಿನಿಸ್ಟರ್ ಗನ್ಮನ್ ಶೂಟ್ ಮಾಡಿ ಮಿನಿಸ್ಟರ್ ಮಗುನ ಕಿಡ್ನಾಪ್ ಮಾಡಿದ್ರಂತೆ ಟೇಕ್ ದ ಆಕ್ಷನ್ ಇಮಿಡಿಯೇಟ್ಲಿ ಓಕೆ ಓವರ್ ಆಲ್ ದ ಚೆಕ್ ಪೋಸ್ಟ್ ಶುಡ್ ಬಿ ಕ್ಲೋಸ್ ಕಮ್ ಆನ್ ಕ್ವಿಕ್ ಮೂವ್ ಬೇಗ ನಡೀರಿ ಫಾಸ್ಟ್ ಮೂವ್
ಸಮಾಧಾನ ಮಾಡ್ಕೋ ಸಾವಿತ್ರಿ, ಪ್ಲೀಸ್ ನನ್ನ ಮಾತು ಕೇಳು. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ಯಾರಿಗ್ರಿ ಬೇಕು? ನಿಮ್ ಗಾರ್ಡ್ಗಳೇ ನನ್ ಗನ್ಮನ್ನ ಶೂಟ್ ಮಾಡಿ ನನ್ ಮಗನ ಕಿಡ್ನಾಪ್ ಮಾಡಿದ್ರಲ್ರಿ. ಏನು ನಮ್ ಗಾರ್ಡ್ಗಳೇ ಕಿಡ್ನಾಪ್ ಮಾಡಿದಾರ? ಹೌದು ಸಾಹೇಬ್ರೆ, ನೀವು ಕಳಿಸಿರೋ ಗಾರ್ಡ್ಗಳೇ ಕಿಡ್ನಾಪ್ ಮಾಡಿರೋದು. ಸರ್ ನಾನು ಯಾವ ಗಾರ್ಡ್ಸ್ನು ಕಳ್ಸಿಲ್ಲ, ಎಲ್ಲ ಗಾರ್ಡ್ಸು ನನ್ ಜೊತೆನೆ ಇದಾರೆ. ನೀವು ಬರ್ತೀರಾ ಅಂತ ವಿಷಯ ಗೊತ್ತಾಯ್ತು. ಚಿಕ್ಸಂಪ್ಗೆ ಚೆಕ್ ಪೋಸ್ಟ್ ಹತ್ರ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ನನಗೆ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಬಂತು. ಕೂಡಲೇ ಓಡ್ ಬಂದಿದ್ದೀನಿ ಸರ್ ಇಲ್ಲಿಗೆ. ನೀವು ಕಳ್ಸಿಲ್ಲ, ನಿಮ್ಮವರು ಅಲ್ಲ ಅಂದ್ಮೇಲೆ ಬೇರೆಯವ್ರು ಹೇಗ್ರಿ ಬರಕ್ ಸಾಧ್ಯ? ಅದೇ ನಂಗೂ ಡೌಟ್ ಸರ್. ನಿಮ್ ಡೌಟ್ ಡಿಪಾರ್ಟ್ಮೆಂಟ್ ತನಿಖೆ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಈಗ ಏನಾದ್ರೂ ಮಾಡಿ ನನ್ ಮಗುನ್ ಕಾಪಾಡಿ ಪ್ಲೀಸ್. ನೀವೇನು ಹೆದರ್ಕೋಬಿಡಿ ಮೇಡಮ್. ನಿಮ್ ಮಗುಗೆ ಏನು ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಕಿಡ್ನಾಪ್ ಆಗಿರೋದು ನನ್ನ ಮಗ. ಅವನಿಗೊಂದ್ ಚೂರು ಹೆಚ್ಚು ಕಮ್ಮಿ ಆದ್ರೂ ನಾನ್ ಸುಮ್ನೆ ಇರೋದಿಲ್ಲ. ಕಮಾನ್ ಮೂವ್. ರೀ ನನ್ ಮಗು ರೀ ನನ್ ಮಗುಗೆ ಏನಾದ್ರೂ ಆದ್ರೆ ನಾನಂತೂ ಜೀವಂತವಾಗಿ ಭಯ ಪಡ್ಬೇಡ ಸಾವಿತ್ರಿ, ಅಭಿಗೇನು ಆಗಲ್ಲ. ಅವ್ರು ಕೊಲ್ಲೋ ಉದ್ದೇಶ ಇದ್ದಿದ್ರೆ ಅವ್ನು ಇಲ್ಲೇ ಕೊಲ್ತಿದ್ರು, ಕಿಡ್ನಾಪ್ ಮಾಡ್ತಿರ್ಲಿಲ್ಲ. ನನ್ ಮಾತ್ ಕೇಳು, ಅವ್ನ್ಗೇನಾಗಲ್ಲ, ಅವ್ನ್ ಸಿಕ್ಕೇ ಸಿಗ್ತಾನೆ. ನಿಮ್ಮಷ್ಟು ಧೈರ್ಯ ನನ್ಗಿಲ್ಲ ರೀ. ನನ್ ಸಂಕಟ ನಿಮ್ಗೆ ಅರ್ಥ ಆಗ್ತಿಲ್ಲ. ಬನ್ನಿ ನಾವು ಹೋಗಿ ಹುಡ್ಕೋಣ. ಅಲ್ಲ ಎಲ್ಲಿ ಅಂತ ಹುಡ್ಕೋದು, ಏನ್ ಮಾಡೋದು ನನ್ಗೊಂದು ಅರ್ಥ ಆಗ್ತಿಲ್ವೇ. ಹ್ಞೂ ಅಂಕಲ್, ನಡೀರಿ ನಾವೆಲ್ಲ ಹೋಗೋಣ. ಹೌದು ಅಂಕಲ್, ನಾವ್ ಹೋಗಿ ನಮ್ ಪ್ರಯತ್ನ ಮಾಡೋಣ. ನಡೀರಿ ಅಂಕಲ್. ಬೇಕಿತ್ತ ಇದು? ಏನು ಲೋ ಚಂದ್ರು, ಇದೆಲ್ಲ ಬೇಕಿತ್ತ ನಮ್ಗೆ? ಬಂದ್ರ ಹೋಗೋಣ. ಲೋ, ಇಷ್ಟೊತ್ತವರೆಗೂ ಜೊತೆಲೆ ಇದ್ಬಿಟ್ಟು ಹೆಂಗಲೋ ಬಿಟ್ಬಿಟ್ಟು ಹೋಗೋದು? ಬಾರೋ ಜೊತೆಲೆ. ನಾನಂತೂ ಬರಲ್ಲಪ್ಪ. ಲೋ, ನೀ ಬೇಕಾದ್ರೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗು. ಚಂದ್ರು ಬಾರೋ. ಏಯ್ ಬಾರಲೋ, ಬಾರೋ ಜೊತೆಲೆ. ಕರ್ಮಾನಲ್ಲೋ, ಬೇಕಿತ್ತ ಇದು? ಏನ್ ಕುಕ್ಲಾನ ನೀನು? ಬೇಗ ಬೇಗ, ಫಾಸ್ಟ್. Come on, boss, quick, quick, quick. ಯಾವ ಕಡೆ ಹೋಗೋಣ? ಈ ಕಡೆ ಇಲ್ಲ, ಈ ಕಡೆ. ಬಂದ್ರು ಬೇಗ. Come on. ಯಾರು ಕಾಣಿಸ್ತಾನೆ ಇಲ್ವಲ್ಲ? ರೀ ನಂಗೆ ಯಾಕೋ ಭಯ ಆಗ್ತಿದ್ದಾರೆ. ನಮ್ಮ ಅಭಿನ ಶೂಟ್ ಮಾಡಿದಾರೆ. ನಮ್ಮ ಅಭಿಗೇನೋ ಆಗಿದ್ದಾರೆ. ನಮ್ಮ ಸಾವಿತ್ರಿ, ನನ್ ಮಾತ್ ಕೇಳು, ಧೈರ್ಯ ಕಳ್ಕೋಬೇಡ. ಅಭಿಗೇನೋ ಆಗಿರಲ್ಲ. ಗುಂಡಿನ ಶಬ್ದ ಕೇಳಿ ಅಭಿಗೇನೋ ಆಗಿದೆ ಅಂತ ನೀನ್ ಯಾಕೆ ಭಯ ಪಡ್ಕೋತೀಯ? ಖಂಡಿತ ಅವ್ನಿಗೇನೋ ಆಗಿರಲ್ಲ. ಧೈರ್ಯ ತಗೋ. ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಅಭಿಗ್ ಏನೂ ಆಗೋದಿಲ್ಲ ಆಂಟಿ. ಧೈರ್ಯವಾಗಿ ಸಾವಿತ್ರಿ, ಭಯ ಪಡ್ಕೋಬೇಡ. ಅಂಕಲ್, ಹೊಡೋಣ ಅಂಕಲ್. ನಡೀರಿ ಅಂಕಲ್, ನಡೀರಿ. ತಪ್ಪಿಸ್ಕೊಂಡ್ಬಿಟ್ರಲ್ಲ. ಛೇ, ಕಮಾನ್.
ಎಲ್ಲೇ ಬಚ್ಚಿಟ್ಕೊಂಡಿದ್ರು ಬಿಡೋನಲ್ಲ ಈ ಉತ್ತಪ್ಪ. ಗಾಡ್ಸ್, ನೀವು ಈ ಕಡೆಯಿಂದ ಬನ್ನಿ, ನೀವು ನನ್ ಜೊತೆ ಬನ್ನಿ. ಅವ್ರೇನಾದ್ರೂ ಎದುರುಗಡೆ ಸಿಕ್ಕಿದ್ರೆ ಶೂಟ್ ಮಾಡಿ ಬಿಸಾಕಿ, ಮುಲಾಜೆ ಬೇಡ. Okay, sir. Come on, quick. ಸರ್ ನಾವ್ ಇಲ್ಲಿದ್ದೀವಿ. ಸರ್ ಈ ಕಡೆ ಪಾಸ ಸುಳಿವೆ ಕಾಣಿಸ್ತಾ ಇಲ್ಲ ಸರ್. ನಿಮ್ ಕಣ್ಣಿಗೂ ಬೀಳಿಲ್ಲ, ನಮ್ ಕಣ್ಣಿಗೂ ಬೀಳಿಲ್ಲ ಅಂದ್ರೆ ಯಾವ ಕಡೆ ಹೋಗಿರ್ಬೋದು ಸರ್? ಕಣ್ಣಿ ಕಂಡವರು ಕೈ ಸಿಗದೆ ತಪ್ಪಿಸ್ಕೊಂಡ್ಬಿಟ್ಟಾರ ಸಾರ್. ಅವರು ತಪ್ಪಿಸ್ಕೊಂಡಿರೋದು ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರ್ತಾರೆ. ಕಮಾನ್ ಕಮಾನ್. ಪ್ರದೀಪನ ಹಿಡ್ಕೊಂಡ್ ಬಂದಿದ್ದೀವಿ. ಹೇಳು, ಸೈನೈಡ್ ತಿಂದು ಸಾವಕಾಶವಾಗಿ ಸಾಯ್ತ್ಯಾ, ಇಲ್ಲ ಬುಲೆಟ್ ಬಾಡಿ ಒಳಗ್ ಬಂದಿದ್ದು ಹೊರಗೋಗಿದ್ದು ಯಾರಿಗೂ ಗೊತ್ತಾಗ್ದಂಗೆ ಬ್ಲಡ್ ನೋಡಿ ಶಾಕ್ ಆಗಿ ಸಾಯ್ತ್ಯಾ, ಇಲ್ಲ ಸತ್ತಿದ್ ಯಾರು ಅಂತ ಗುರು ಸಿಗ್ದಂಗೆ ಈ ವೇಸ್ಟ್ ಬಾಡಿ ಬೇಸ್ಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಲಾ ಮಾಡ್ಲಾ? ಬಾಸ್ ಇದೊಂದ್ಸಲ ಬಿಟ್ಬಿಡಿ ಬಾಸ್, ಇನ್ನೊಂದ್ಸಲ ತಪ್ಪು ಮಾಡಕ್ಕಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಾಸ್. ಬಾಸ್ ನೋ, ನಮ್ ಟೀಮ್ ನಲ್ಲಿ ತಪ್ಪು ಮಾಡಿದವ್ರಿಗೆ ದಂಡನೆ ವಿನ ಕ್ಷಮೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಇದೊಂದ್ಸಲ ನನ್ ಬಿಟ್ಬಿಡಿ ಬಾಸ್, ಬೇಕಾದ್ರೆ ಒಂದ್ ಅವಕಾಶ ಕೊಟ್ಟು ನೋಡಿ, ಇನ್ ಯಾವತ್ತು ಈಗ ಆಗಕ್ಕಿಲ್ಲ ಬಾಸ್. ಬಾಸ್ ಒಂದೇ ಒಂದು ಅವಕಾಶ ಪ್ಲೀಸ್ ಬಾಸ್, ಮಾತು ಕೇಳಿ ಬಾಸ್, ನನ್ ಕೊಲ್ಬೇಡಿ ಬಾಸ್ ಪ್ಲೀಸ್ ಬಾಸ್. ಏಯ್ ಬಾಸ್, ಕೆಂಡನ ಮಡ್ಲಲ್ಲಿ ಎಷ್ಟೊತ್ತು ಅಂತ ಕಟ್ಕೊಂಡಿರಕ್ಕಾಗುತ್ತೋ? ಏಯ್ ಎಷ್ಟೊತ್ತು ಅಂತ ಕಟ್ಕೊಂಡಿರಕ್ಕಾಗತ್ತೆ ಹೇಳ? ಪ್ರಾಂಪ್ಟ್ ಆಗಿ ಬದುಕೋ ದಾರಿ ಅಂತೂ ಗೊತ್ತಿಲ್ಲ. ಸಾಯಕ್ ಯಾವ ರೀತಿ ಬಯಸ್ತೀಯ ಅಂತ ನಿನ್ನ ಒಂದು ಚಾನ್ಸ್ ಕೊಟ್ರೆ ಆ ಯೋಗ್ಯತೆನೂ ಇಲ್ವಲ್ಲೋ? ಈ ಪನಿಷ್ಮೆಂಟ್ ಬರೀ ಪೊಲೀಸ್ ಇನ್ಫಾರ್ಮರ್ಗೆ ಮಾತ್ರ ಅಲ್ಲ, ಮಾರನ್ ಜೊತೆ ಕೈ ಜೋಡಿಸಿ ಕೊಟ್ಟ ಕೆಲಸನ ಕಂಪ್ಲೀಟ್ ಮಾಡದೆ ಪೊಲೀಸ್ನವ್ರ ಟಾರ್ಚರ್ ಹೆದರಿ ಪ್ಲಾನ್ ನ ಲೀಕ್ ಔಟ್ ಮಾಡಿದ್ರೆ ಅಲ್ಲಿ ಉಳಿಸ್ಕೊಂಡ ಪ್ರಾಣನ ಇಲ್ಲಿ ಉಡಾಯಿಸ್ತೀನಿ. ಮೈಂಡ್ ಇಟ್, ಅರ್ಥ ಆಯ್ತಾನೆ? ಇದು ನಿಮಗ್ ಪಾಠ. ಹಲೋ, ಮಗುನ ಕಿಡ್ನಾಪ್ ಮಾಡಾಯ್ತು. ಯು ಮೀನ್ ಆಪರೇಷನ್ ಸಕ್ಸಸ್? ಎಸ್, ಬಟ್ ಫಾರೆಸ್ಟ್ನವ್ರಿಗೆ ವಿಷಯ ಗೊತ್ತಾಗಿ ಹಿಂದ್ಬಿದ್ದಿದ್ದಾರೆ. ಯು ಡೋಂಟ್ ವರಿ, ನಮ್ಮ ಹುಡುಗರು ಫಾರೆಸ್ಟ್ನವ್ರಿಗೆ ಪುಳಿಯೋಗರೆ ಪ್ರಸಾದ ತಿನ್ನಿಸಿ ಮಗು ಸಮೇತ ಸೇಫ್ ಆಗಿ ಬಂದು ಸೇರ್ತಾರೆ. ಬಾಸ್ ಫೋನ್ ಮಾಡು, ಮಗು ಕೊಡಿ ಇಲ್ಲಿ ಮಾಡು. ಸಿಗ್ನಲ್ ಸಿಗ್ತಿಲ್ಲ ಕಣ, ಇನ್ನೊಂದ್ಸರಿ ಟ್ರೈ ಮಾಡು. ಸಿಗ್ತಾನಿಲ್ವಲ್ಲೋ? ಸಿಗ್ತಾ ಇಲ್ವಾ? ಹೋಗ್ಲಿ ಬರೋ. ಬಂದ್ರು. ಏನಾಯ್ತೆ? ಅಮ್ಮ, ಅಯ್ಯೋ. ಹಾ, ನಾನು ಅವಾಗ್ಲೇ ಬಡ್ಕೊಂಡೆ ಹೋಗೋದು ಬೇಡ ಅಂತ. ನನ್ನ ಮಾತೇಲಿ ಕೇಳ್ತೀರಾ? ಇದೆಲ್ಲ ಬೇಕಿತ್ತಾ? ಈಗ ಏನಾಯ್ತು? ಥ್ರಿಲ್ ಇರುತ್ತಂತ ಜೋಶ್ನಲ್ಲಿ ಬಂದ್ಬಿಟ್ಟು ಅಪ್ಪ ಅಮ್ಮನ್ನೆಲ್ಲ ಕರೀತಾಳೆ ನೋಡು. ನಿನ್ ಕಾಲಲ್ಲಿ ಮುಳ್ಚುಚ್ಚಿದ್ರೆ ನೀನು ಹಿಂಗೆ ಫೀಲ್ ಮಾಡ್ಕೋತೀಯ ಗೊತ್ತಾ? ಹಾ, ಬಸ್ ಹತ್ಕೊಂಡು ಹೋಗಂತ ನನ್ಗೆ ಡೈಲಾಗ್ ಹೊಡಿತಾಳೆ. ಬೆಟ್ಟ ಗುಡ್ಡ ಸುತ್ತೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬಾ ಹೋಗೋಣ, ಬಾ. ನನ್ ಕೈಲಿ ಅಡಿಯೋಕಾಗ್ತಿಲ್ಲ ರೀ. ಸ್ವಲ್ಪ ಹೊತ್ತು ಕೂತ್ಕೋ, ಸ್ವಲ್ಪ ದಣು ಮಾರತ್ತೆ, ಕೂತ್ಕೋ. ನೀರ್ ತಗೊಳ್ಳಿ ಆಂಟಿ. ತಗೊಳ್ಳೆ. ಬೇಡಪ್ಪ. ಕೊಡಪ್ಪ ಇಲ್ಲಿ.
ಸಾವಿತ್ರಿ ಸ್ವಲ್ಪ ನೀರ್ ಕುಡಿ, ಬಾರ್ಕೆ ಹೋಗುತ್ತೆ ಕುಡಿ. ನನ್ಗೆ ಅಭಿ ಬೇಕು ರೀ. ಅಲ್ಲಿ ನನ್ ಮಗನ್ಗೆ ಎಷ್ಟು ಬಾಯಾರಿಕೆ ಆಗಿದ್ಯೋ ಏನೋ, ಇಲ್ಲ ಪಾಪಿಗಳು ನನ್ ಮಗನ್ ಸಾಯಿಸಿದಾರೋ ಏನೋ. ಅಂತದ್ರಲ್ಲಿ ಅಂತ ಆತಂಕದಲ್ಲಿ ನಾನಿರುವಾಗ ನನ್ ಗಂಟ್ಲಲ್ಲಿ ನೀರಾದ್ರೂ ಹೇಗ್ರಿ ಇಳಿಯುತ್ತೆ? ಏನು ಆಗಿರಲ್ಲ ಅವನ್ಗೆ, ಸಮಾಧಾನ ಮಾಡ್ಕೋ. ಸ್ವಲ್ಪ ನೀರ್ ಕುಡಿ, ಅಭಿ ಸಿಕ್ಕೇ ಸಿಗ್ತಾನೆ. ಹೇಗಾದ್ರೂ ಮಾಡಿ ನನ್ ಮಗ ಸಿಕ್ಕದ್ನ ಅಂತ ತಿಳ್ಕೊಳ್ಳಿ ಪ್ಲೀಸ್. ಸಾವಿತ್ರಿ ಧೈರ್ಯವಾಗಿರು, ನಮ್ಮ ಅಭಿಗೆ ಏನು ಆಗಲ್ಲ. ಅವ್ನ್ ನನಗೂ ಮಗ ಅಲ್ವಾ, ಅವನ ಮೇಲೆ ನನಗೆಷ್ಟು ಪ್ರೀತಿ ಇದೆ ಗೊತ್ತಾ. ನನ್ನ ಹಣ ಅಧಿಕಾರ ಏನು ಹೋದ್ರೂ ಚಿಂತೆ ಇಲ್ಲ, ಅವನಿಗೆ ಮಾತ್ರ ಒಂದೇ ಒಂದು ಸಣ್ಣ ಗಾಯನೂ ಆಗದೆ ಇರ್ಲಿ ಅಂತ ಭಗವಂತನ್ ಬೇಡ್ಕೋತಾ ಇದ್ದೇನೆ. ಸರ್ ಲೈನ್ ಸಿಕ್ತು. ಹಲೋ ಹಲೋ, ನಾನ್ರಿ ಮಿನಿಸ್ಟರ್ ಶಂಕರಪ್ಪ. ಸರ್ ನೀವೇನು ಭಯ ಬೀಳ್ಬೇಡಿ ಸರ್, ನಾವು ಕಿಡ್ನಾಪರ್ಸ್ ಹಿಂದೆನೇ ಇದ್ದೀವಿ. ಅವರೆಲ್ಲರೂ ಯಾವ್ದೋ ಒಂದು ಬಿಲ್ದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಅವ್ರ ಪಾತಾಳದಲ್ಲೇ ಬಚ್ಚಿಟ್ಕೊಂಡಿದ್ರು ಈ ಉತ್ತಪ್ಪನ್ನ ಹೆಚ್ಚೊತ್ತು ಏಮಾರ್ಸಕ್ಕಾಗಲ್ಲ ಸರ್. ಇನ್ನೊಂದು 3-4 ಅವರ್ಸ್ ನಲ್ಲಿ ಆ ನನ್ನ ಮಕ್ಕಳಿಗೊಂದು ಗತಿ ಕಾಣಿಸಿ ನಿಮ್ ಮಗನ್ನ ನಿಮ್ ಹತ್ರ ಸೇಫ್ ಆಗಿ ಕರ್ಕೊಂಡ್ಬರ್ತೀನಿ ಸರ್. ಧೈರ್ಯವಾಗಿರಿ ಸರ್, ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಮಗನ್ನ ಕಾಪಾಡಿ. ಡೋಂಟ್ ವರಿ ಸರ್. ಕಮ್ ಆನ್ ಮೂವ್. ರೀ ಅಭಿ ಸಿಕ್ಕದಂತ, ನನ್ ಮಗ ಸಿಕ್ಕದಂತ ಅವ್ರೇನ್ರಿ ಹೇಳಿದ್ರು? ಇಲ್ಲ ಕಣೆ, ಹುಡುಕ್ತಾ ಇದ್ದಾರೆ. ನಮ್ಮ ಅಭಿ ಸಿಕ್ಕಿದ ತಕ್ಷಣ ತಿಳಿಸ್ತಾರೆ. ಸಮಾಧಾನ ಮಾಡ್ಕೊ. ನೀನು ಸರ್ ಟ್ರೈ ಮಾಡಿ ನೋಡು, ಸಿಗ್ನಲ್ ಸಿಗ್ಬೋದೇನೋ. ತುಳಿ, ಚೆನ್ನಾಗಿ ತುಳಿ. ಬದುಕಿದ್ದಾಗ ಡಬಲ್ಗೆ ಮಾಡ್ತಿದ್ ನನ್ ಮಗ, ಸತ್ ಮೇಲೆ ಬಣ್ಣ ಬದಲಾಯಿಸ್ಕೊಂಡು ಉಸಿರುವಳ್ಳಿ ತರ ಎದ್ದು ಬಂದ್ರು ಬರ್ಬೋದು. ಹಲೋ 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 ಬಾಸ್, ಮಗುನ ಕಿಡ್ನಾಪ್ ಮಾಡಾಯ್ತು. ಶಬಾಷ್ ಶಬಾಷ್, ದಟ್ಸ್ ಮೈ ಬಾಯ್ಸ್. ಈಗ ಎಲ್ಲಿದ್ದೀರಾ ನೀವು? ಸದ್ಯಕ್ಕೆ ನಾವೀಗ ಹೊಳೆ ದಂಡೆ ಹತ್ರ ಇದೀವಿ ಬಾಸ್. ಓಕೆ ಓಕೆ, ನೀವು ಆದಷ್ಟು ಬೇಗ ಬಿದಿರುಕಟ್ಟೆ ಹತ್ರ ಬನ್ನಿ. ನಾವು ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀವಿ. ಸಾರಿ ಬಾಸ್, ನಾವೀಗ ಇಮಿಡಿಯೇಟ್ ಆಗಿ ಇಲ್ಲಿಂದ ಮೂವ್ ಮಾಡಕ್ ಆಗೋದಿಲ್ಲ ಬಾಸ್. ಯಾಕೆಂದ್ರೆ ಫಾರೆಸ್ಟ್ ಅವರು ನಮ್ಮ ಹಿಂದೆ ಬಿದ್ದಿದ್ದಾರೆ. ಬಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ನಮ್ಮ ಸುಳಿವು ಅವರು ಸಿಕ್ಕಿದಾಗೆ ಅವ್ರ ಕಣ್ತಪ್ಸ್ ಬನ್ನಿ. ಓಕೆ ಬಾಸ್. ನಮಸ್ಕಾರ ಶಂಕರಪ್ಪರೇ. ಹಲೋ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಮಸ್ಕಾರ. ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ನಾವೀಗೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ, ನೀವೇನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಡೋಂಟ್ ವರಿ ಅಂತ ಕೂಲಾಗಿ ಹೇಳ್ತಿದ್ದೀರಲ್ಲ ಸಾಹೇಬ್ರೆ. ಕಿಡ್ನಾಪ್ ಆಗಿರೋದು ನನ್ ಮಗ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಗನ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಅದು ವಿರೋಧ ಪಕ್ಷದವ್ರ ಕೆಲಸ. ಅವರಿಗೆ ಸರಿಯಾದ ಪಾಠ ಕಲಿಸ್ತೀವಿ. ವಿರೋಧ ಪಕ್ಷದವರು ನಮ್ ಪಕ್ಷದವರು, ನನಗ್ ಬೇಕಾಗಿರೋದು ನನ್ ಮಗ. ಈ ಶಂಕರಪ್ಪನ್ ಪವರ್ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತು. ನಾನು ಹೇಳಿದ್ನಲ್ಲ ಶಂಕರಪ್ಪನವರೇ, ಇಷ್ಟೊತ್ತಿಗೆ ಪೊಲೀಸ್ ಬೆಟಾಲಿಯನ್ ಕಿಡ್ನಾಪರ್ಸ್ ನ ಬೇಟೆ ಆಡೋದಕ್ಕೆ ಕಾಡೊಳಗೆ ಎಂಟ್ರಿ ಆಗಿರ್ತಾರೆ. ಧರ್ಮವೀರ ಶೂರಬಾರೋ, ದುಷ್ಟ ದುರುಳರ ಮೆಟ್ಟು ಬಾರೋ. ಧರ್ಮವೀರ ಶೂರಬಾರೋ, ದುಷ್ಟ ದುರುಳರ ಮೆಟ್ಟು ಬಾರೋ. ದ್ರೋಹ ವಂಚನೆ ಮಾಡುವವರ ಸರ್ವನಾಶವ ಮಾಡುವಾರೋ. ದ್ರೋಹ ವಂಚನೆ ಮಾಡುವವರ ಸರ್ವನಾಶವ
ನಡೆದು ಅಲೆದು ಸೋತಿದೆ ಅಸುರ ರೂಪ ದುರುಳ ಕೂಪ ನೆರಳು ನೆತ್ತರವಾಗಿದೆ ನೀತಿ ನಿಷ್ಠೆಗೆ ದುಡಿವ ವ್ಯಕ್ತಿಗೆ ಸೋಲು ಹತ್ತಿರ ಸುಳಿಯದು ದುಷ್ಟ ಶಿಕ್ಷಣೆ ಧರ್ಮ ರಕ್ಷಣೆ ಶಾಂತಿ ಸುಖವನೇ ತರುವುದು ಧರ್ಮ ವೀರ ಶೂರ ಬಾರೋ ದುಷ್ಟ ದುರುಳರ ಮೆಟ್ಟು ಬಾರೋ ತಾಯಿ ಮಮತೆ ಕಾಣದಾಗಿ ಮಗುವ ಮನಸ್ಸು ಮರುಗಿದೆ ಉಸಿರ ನೋವ ಅರಿವ ಜೀವ ಕರುಳೆ ನೊಂದು ಅಳುತ್ತಿದೆ ಕೋರಿ ಗುಂಡಿಗೆ ದ್ರೋಹಿ ರುಂಡವು ಸಿಗದೆ ದೂರ ಹೋಗದು ದೇಶ ಪ್ರೇಮಕ್ಕೆ ಸತ್ಯ ಧರ್ಮಕ್ಕೆ ಕೀರ್ತಿ ಪದಕವೇ ಸಿಗುವುದು ಧರ್ಮ ವೀರ ಶೂರ ಬಾರೋ ದುಷ್ಟ ದುರುಳರ ಮೆಟ್ಟು ಬಾರೋ ಧರ್ಮ ವೀರ ಶೂರ ಬಾರೋ ದುಷ್ಟ ದುರುಳರ ಮೆಟ್ಟು ಬಾರೋ ದ್ರೋಹ ವಂಚನೆ ಮಾಡುವವರ ಸರ್ವನಾಶವ ಮಾಡುವಾರೋ ದ್ರೋಹ ವಂಚನೆ ಮಾಡುವವರ ಸರ್ವನಾಶವ ಮಾಡುವಾರೋ ಧರ್ಮ ವೀರ ಶೂರ ಬಾರೋ ದುಷ್ಟ ದುರುಳರ ಮೆಟ್ಟು ಬಾರೋ ಹಲೋ ಹಲೋ ಗುಡ್ ಆಫ್ಟರ್ನೂನ್ ಸರ್ ಎಸಿಪಿ ಪಾರ್ಥ ಹಿಯರ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಮೆಸೇಜ್ ಸಿಗೋದು ಲೇಟ್ ಆಯ್ತು ನೋ ಪ್ರಾಬ್ಲಮ್ ಸರ್ ಲೇಟ್ ಆದ್ರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ವಾಟ್ಸ್ ದ ಪೊಸಿಷನ್ ಹೌ ಸರ್ ಕಿಡ್ನಾಪರ್ಸ್ ಹತ್ರ ವೆಪನ್ಸ್ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಇದೆ ಸರ್ ನಾವು ಅವ್ರ ಹಿಂದೆನೇ ಇದ್ದೀವಿ ಓಕೆ ಓಕೆ ಫೈನ್ ಯಾವುದೇ ಕಾರಣಕ್ಕೂ ದುಡ್ಕಕ್ಕೆ ಹೋಗಬೇಡಿ ವಿ ಶುಡ್ ಟೇಕ್ ಕೇರ್ಫುಲ್ ಆಕ್ಷನ್ ಓಕೆ ಸರ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹತ್ರ ಮಗು ಇದೆ ಅದರ ಸೇಫ್ಟಿ ಬಹಳ ಮುಖ್ಯ ಮಗುಗೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಮಿನಿಸ್ಟರ್ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ ನಾವು ಬಂದು ಜಾಯಿನ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಫೈರಿಂಗ್ ಮಾಡಬೇಡಿ ಆಮೇಲೆ ನಿಮ್ಮ ಮೇಲಿನ ಸಿಟ್ಟಿಗೆ ಮಗುಗೇನಾದ್ರೂ ಮಾಡಿದ್ರು ಮಾಡ್ಬೋದು ಸಾಧ್ಯವಾದಷ್ಟು ಅವರನ್ನ ಕವರ್ ಮಾಡಿರಿ ಓಕೆ ಓಕೆ ಸರ್ ಸರ್ ಈಗ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಆಕ್ಯುರೇಟ್ ಆಗಿ ಹೇಳೋಕ್ ಸಾಧ್ಯನಾ ಅದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆನೆ ದಿಬ್ಬದ ನಾರ್ತ್ ಈಸ್ಟ್ ಅಲ್ಲಿ ಇದೀವಿ ಸರ್ ಓಕೆ ಓಕೆ ಆದಷ್ಟು ಬೇಗ ನಾವಲ್ಲಿಗೆ ರೀಚ್ ಆಗ್ತೀವಿ ಓವರ್ ಎಸ್ ಸರ್ ಕಮಾನ್ ಆಫೀಸರ್ಸ್ ಸರ್ ಲುಕ್ ಸಂಶಯಾಸ್ಪದವಾಗಿ ಯಾರಾದ್ರೂ ಕಣ್ಣಿಗೆ ಬಿದ್ರೆ ಸಡನ್ ಆಗಿ ಶೂಟ್ ಮಾಡಬೇಡಿ ಹೋ ಸರ್ ಅವ್ರ ಹಿಂದೆ ಮುಂದೆ ಯಾರ್ಯಾರಿದ್ದಾರೆ ಏನಾದ್ರೂ ಗಿಮಿಕ್ ಮಾಡಿರೋ ಸಾಧ್ಯತೆ ಇದೆಯಾ ಅಂತ ಒಂದ್ಸಾರಿ ನೋಡಿ ನಮಗೆ ಯಾರಿಗಾದ್ರೂ ಸಿಗ್ನಲ್ ಕೊಟ್ಟು ಆಮೇಲೆ ಅಟ್ಯಾಕ್ ಮಾಡಿ ಓಕೆ ಓಕೆ ಸರ್ ಗುಡ್ ಯಾವ ಕಡೆ ಹೋಗೋಣ ಈ ಕಡೆ ನಡೆಯೋ ಹಲೋ ಹಲೋ ಮಾರನ್ ನಿನಗೊಂದು ಬ್ಯಾಡ್ ನ್ಯೂಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಸಿಬಿ ಪಾರ್ಥ ನಿನ್ನನ್ನು ಹಿಡಿಯೋದಕ್ಕೆ ಕಾಡೊಳಗೆ ಎಂಟ್ರಿ ಆಗಿದ್ದಾನೆ ಬಿ ಕೇರ್ಫುಲ್ ಮಾರನ್ ಬಿ ಕೇರ್ಫುಲ್ ಎಸಿಪಿ ಅಲ್ಲ ಡಿಸಿಪಿ ಬಂದ್ರು ಸಹ ಈ ಮಾರನ್ ನೆರಳು ಕೂಡ ಟಚ್ ಮಾಡಕ್ಕಾಗಲ್ಲ ಈ ಮಾರನ್ ಒಂದ್ಸಾರಿ ಪ್ಲಾನ್ ಮಾಡಿದ್ರೆ ಮುಗೀತು ಫೇಲ್ಯೂರ್ ಅನ್ನೋ ಪದ ನನ್ನ ಲೈಫ್ ನಲ್ಲೇ ಬಂದಿಲ್ಲ ಯೋಚನೆ ಮಾಡಬೇಡ ಆದ್ರೆ ಇದೇ ತರ ಕಾಂಟ್ಯಾಕ್ಟ್ ಅಲ್ಲಿರು ಮಗುನ ಕಿಡ್ನಾಪ್ ಮಾಡಿ ಕಾಡ್ ಒಳಗಡೆ ಇದ್ದಾರೆ ಅಂದ್ರೆ ಇವ್ರು ಯಾರೋ ವೀರಪ್ಪನ್ ತರದವರೇ ಇರ್ಬೇಕು ಯಾರಾದ್ರೆ ಏನು
ಅಡ್ದಾರಿ ಹಿಡಿದವರಿಗೆ ಆಯುಸ್ ಕಡಿಮೆ ಅಂತ ವೀರಪ್ಪನ ಕೊಂದಿ ಕಾಕಿ ಯಾವತ್ತೂ ಪ್ರೂವ್ ಮಾಡಿದೆ. ಇನ್ ಇವ್ರು ಯಾವ ಲೆಕ್ಕ? ಅದು ಸರಿ ಅಲ್ಲ. ಗಾಂಜಾ ಅಂದ್ರೆ ಹತ್ರದಲ್ಲಿ ಯಾರೋ ಗಾಂಜಾ ಸೇರ್ತಾ ಇದ್ದಾರೆ. Am I right? 100% ಸರ್. ಆದ್ರೆ ಯಾವ ದಿಕ್ಕಲ್ಲಂತ ಹುಡ್ಕೋದು? Pirate. ಈ ಡೈರೆಕ್ಷನ್ ಹೋದ್ರೆ ಸೈಲೆಂಟ್ ಆಗಿ ಫಾಲೋ ಮಾಡಿ. ಓಕೆ ಸರ್. ಕಮ್ ಆನ್. ಕೇರ್ಫುಲ್. ಓಕೆ. ರೌಂಡ್ ಅಪ್ ಮಾಡಿ. ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಅಟ್ಯಾಕ್ ಮಾಡಿ. ನಮಸ್ಕಾರ ಮಿಸ್ಟರ್ ಪಾರ್ಥ, ಬನ್ನಿ. ಈ ಕ್ಷಣದಲ್ಲಿ ನೀವು ಬಂದಿದ್ದು ನನಗೆ ಎಷ್ಟೋ ಧೈರ್ಯ ಬಂದ ಹಾಗಾಯ್ತು. ಅದೇನಾಯ್ತು ಅಂದ್ರೆ ಐ ನೋ ಸರ್, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ನೀವೇನು ವರಿ ಮಾಡಬೇಡಿ. ನಿಮ್ ಮಗುನ ಕಿಡ್ನಾಪ್ ಮಾಡಿರೋರು ಯಾರೇ ಆಗಿರ್ಲಿ, ಅವರ ಅಟ್ಟಹಾಸನ ಮಟ್ಟ ಹಾಕಿ ನಿಮ್ ಮಗುನ ಒಪ್ಪಿಸ್ತೇನೆ. ಸರ್, ನನ್ ಮಗನ್ ಪ್ರಾಣ ಉಳಿಸಿದ ಪುಣ್ಯ ನಿಮಗ್ ಬರುತ್ತೆ ಸರ್. ಪ್ಲೀಸ್ ಸರ್, ಪ್ಲೀಸ್. ಹೇಗಾದ್ರೂ ಮಾಡಿ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಿಸ್ಟರ್ ಪಾರ್ಥ, ನೀವ್ ಇಲ್ಲಿಗೆ ಬಂದ್ಮೇಲೆ ಅವ್ರು ಯಾರು ನಿಮ್ ಕಣ್ಣಿಗೆ ಬಿದ್ದಿಲ್ವಾ? ಈಗ ಜಸ್ಟ್ ಒಂದು ಗ್ಯಾಂಗ್ ಜೊತೆ ಫೈರಿಂಗ್ ಆಯ್ತು. ಅವ್ರ ಎಸ್ಕೇಪ್ ಆದ್ರು. ಅವ್ರನ್ನ ಫಾಲೋ ಮಾಡ್ತಾ ಬಂದ್ವಿ, ಇಲ್ಲಿ ನೀವು ಸಿಕ್ಕಿದ್ರಿ. ಆ ಗುಂಪಿನ ಜೊತೆ ಹೊಡೆದಾಟ ಆಯ್ತು ಅಂದ್ರಲ್ಲ, ನನ್ ಮಗನ್ಗೆ ಏನೂ ಆಗಿಲ್ಲ ತಾನೆ? ನಮ್ಮ ಅಬ್ಬಿಗೆ ಏನೂ ಆಗಿಲ್ಲ ತಾನೆ? ಆ ಗುಂಪಲ್ಲಿ ಯಾವ ಮಗುನೂ ಕಣ್ಣಿಗೆ ಬೀಳ್ಲಿಲ್ಲ. ಆ ಪಾಪ
ಪಾಪಿಗಳು ನನ್ ಮಗನ್ಗೆ ಏನ್ ಮಾಡಿದ್ರು? ಪ್ಲೀಸ್ ಧೈರ್ಯವಾಗಿರಿ ಸರ್. ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಿಮ್ ಮಗುಗೆ ಏನೂ ಆಗಲ್ಲ ಸರ್. ಆ ಗುಂಪಿನಲ್ಲಿ ನಿಮ್ ಮಗು ಇರ್ಲಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅದು ಅಲ್ಲದೆ ಅವ್ರ ಕಿಡ್ನಾಪರ್ಸ್ ಬೇರೆಯವರ ಅಂತ ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ ಸರ್. ನಾವು ನಮ್ಮ ಕರ್ತವ್ಯನ ನಿಷ್ಠೆಯಿಂದ ಮಾಡ್ತಾ ಇದೀವಿ. ನಿಮ್ ಮಗುನ ತಂದು ನಿಮ್ಗೆ ಒಪ್ಸೋ ತನಕ ನಾವ್ ಯಾರು ಈ ಕಾಡನ್ನ ಬಿಟ್ಟು ಕದ್ಲಲ್ಲ ಸರ್. ಬಟ್ ಅವ್ರು ಯಾರೇ ಆಗಿರ್ಲಿ, ACP ಪಾರ್ಥ ಕಾರ್ಯಾಚರಣೆ ಬಂದ ಮೇಲೆ ಅಪರಾಧಿಗಳು ಏನೇ ಪ್ಲಾನ್ ಮಾಡಿದ್ರು ಅದನ್ನು ಬ್ರೇಕ್ ಮಾಡೇ ಮಾಡ್ತಾರೆ. ಯು ಡೋಂಟ್ ವರಿ ಸರ್. ಎಲ್ರೂ ಒಂದ್ ಕಡೆ ಸೆಟ್ಲ್ ಆಗಿರಿ. ಮಗು ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀವಿ. ಲುಕ್ ದೇಶಪಾಂಡೆ, ನೀವು ಮಿನಿಸ್ಟರ್ ಜೊತೆ ಇರಿ ಸರ್. ನಾ ಬರ್ತೀವಿ. ಓಕೆ ಸರ್. ನಾವು ಬರ್ತೀವಿ ಸರ್. ನೀವಾ? ಹೆತ್ ಕರಳು ದೂರ ಇದ್ದು ಸಂಕಟ ಪಡೋದಕ್ಕಿಂತ ನಾವು ನಿಮ್ ಜೊತೆಲಿ ಬರ್ತೀವಿ ಸರ್. ದಯವಿಟ್ಟು ಬೇಡ ಅನ್ಬೇಡಿ, ನಾವು ಬರ್ತೀವಿ ಸರ್. ಪ್ಲೀಸ್ ಸರ್. ಹೌದು ಮಿಸ್ಟರ್ ಪಾರ್ಥ ಅವರೇ, ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಹೌದು ಸರ್, ಸೈಲೆಂಟ್ ನಿಮ್ ಹಿಂದೆನೇ ಇರ್ತೀವಿ ಸರ್. ಇಷ್ಟೆಲ್ಲ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಅಂದ್ಮೇಲೆ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡ್ಬೋದು ಸರ್. ಹೌದು, ಬರ್ಲಿ ಬಿಡಿ ಸರ್. ಓಕೆ, ರಿಲ್ಯಾಕ್ಸ್. ಸೊ ಬನ್ನಿ. ಸತ್ತೋಗ್ಬಿಟ್ಟಿದ್ದಾನೆ ಕಣ. ಯಾರೋ ಶೂಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದೀಗ? ಒಂದ್ ನಿಮಿಷ. ಏಯ್, ಹಲೋ ಹಲೋ ಹಲೋ, ನಾನು ರಘು ಮಾತಾಡ್ತಾ ಇದ್ದೀನಿ ಬಾಸ್. ನಾವೆಲ್ಲರೂ ಈಗ ಬಿದಿರುಕಟ್ಟೆ ಹತ್ರ ಬಂದಿದ್ವಿ. ಬಿ ಕೇರ್ಫುಲ್. ಪೊಲೀಸ್ ಅಟ್ಯಾಕ್ ಆಗಿ ನಾವೆಲ್ಲ ತಪ್ಪಿಸ್ಕೋಬೇಕಾಗಿ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರ ಕೈಗೆ ಸಿಗ್ಲೇಬೇಡಿ. ಆ ಮಗುನೇ ನಮ್ಮ ಆಟಕ್ಕೆ ಟ್ರಂಪ್ ಕಾರ್ಡ್. ನಾವು ಜೋಡಿ ಬಂಡೆ ಹತ್ರ ಇದ್ದೀವಿ. ಆದಷ್ಟು ಬೇಗನೆ ಬನ್ನಿ. ಓಕೆ ಬಾಸ್, ಓಕೆ ಬಾಸ್. ಬಾಸ್ ಮತ್ತು ಎಲ್ಲರೂ ಜೋಡಿ ಬಂಡೆ ಹತ್ರ ಇದಾರಂತೆ. ನಾವೆಲ್ಲರೂ ಈ ಮಗುನ್ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕಂತೆ. ವೆರಿ ಗುಡ್, ಲೆಟ್ಸ್ ಗೋ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಫೈರಿಂಗ್ ಸೌಂಡ್ ಕೇಳಿಸ್ತು, ಹಾಗಾಗಿ ಈ ಕಡೆ ಬಂದ್ವಿ. ಕಿಡ್ನಾಪರ್ಸ್ ಏನಾದ್ರು ನಿಮ್ ಕಣ್ಣಿಗೆ ಬಿದ್ರಾ? ಯಾವುದೋ ಒಂದು ಗುಂಪಿನ ಜೊತೆ ಫೈರಿಂಗ್ ಆಯ್ತು. ಆದ್ರೆ ಅವರು ಕಿಡ್ನಾಪರ್ಸ ಅಥವಾ ಬೇರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಿಡ್ನಾಪರ್ಸ್ 4 ಜನ ಇದ್ದಾರೆ. ಅವರೆಲ್ಲರೂ ನಮ್ ಗಾರ್ಡ್ಸ್ ತರಾನೇ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಹಾಗಿದ್ರೆ ಅವರು ಕಿಡ್ನಾಪರ್ಸ್ ಅಲ್ಲ, ಈ ಗಾಂಜಾ ಸ್ಮಗ್ಲರ್ಸ್ ಇರಬೇಕು. ಎನಿಹೌ, ಯಾರೇ ಸಿಕ್ಕಿದ್ರು ಅರೆಸ್ಟ್ ಮಾಡಿ. ಅಪೋಸ್ ಮಾಡಿದ್ರೆ ಮಾತ್ರ ಶೂಟ್ ಮಾಡಿ. ಓಕೆ ಓಕೆ ಸರ್. ಬಟ್ ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬರಕ್ ಹೋದ್ರಿ ಸರ್? ನಾನ್ ಕರ್ಕೊಂಡ್ ಬರ್ಲಿಲ್ಲ. ದೇ ಆಲ್ರೆಡಿ ಎಂಟೆಡ್ ಫಾರೆಸ್ಟ್. ಇಲ್ಲ, ಫೈರಿಂಗ್ ಸೌಂಡ್ ಬಂತು, ನಾವೇ ಇವ್ರ ಜೊತೆ ಬಂದ್ ಸೇರ್ಕೊಂಡ್ವಿ. ಕಾರ್ಯಾಚರಣೆಯಲ್ಲಿ ಇವರೆಲ್ಲ ಇದ್ರೆ ಪ್ರಾಬ್ಲಮ್ ಅಲ್ವಾ ಸರ್? ಏನ್ ಮಾಡೋದು, ಮಗನ್ ಮೇಲಿರೋ ಪ್ರೀತಿ. ನೋ ಪ್ರಾಬ್ಲಮ್. ಬೈ ದ ಬೈ, ಕಿಡ್ನಾಪರ್ಸ್ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ತಾ? ನೋ ಸರ್. ಥಿಕ್ ಫಾರೆಸ್ಟ್, ವೆಪನ್ಸ್ ಎಲ್ಲ ಇರೋದ್ರಿಂದ ಅವರು ತಪ್ಪಿಸ್ಕೊಳ್ಳೋಕೆ ಈಸಿ ಆಗ್ತಾ ಇದೆ. ಆದ್ರೆ ಅವ್ರು ಈ ಕಾಡ್ ಬಿಟ್ಟು ಹೋಗಿರೋದಕ್ಕೆ ಚಾನ್ಸಸ್ ಇಲ್ಲ ಸರ್. ಇಲ್ಲೇ ಎಲ್ಲೋ ಅಡ್ಡಾಡ್ತಾ ಇರ್ತಾರೆ. ಓಕೆ ಓಕೆ, ಲೆಟ್ಸ್ ಮೂವ್. ಬರ್ತಾರೆ, ಬಂದೇ ಬರ್ತಾರೆ ಅವರು. ಬಾಸ್ ಬಂದೇ ಬಿಟ್ರು. ಶಬ್ಬಾಷ್ ಶಬ್ಬಾಷ್. ಇದು ಇದು ನಮ್ಮ ಹುಡುಗರ ತಾಕತ್ತು ಅಂದ್ರೆ. ಪೊಲೀಸ್ನವ್ರು ಏನೇ ಪಟ್ಟಾಕಿದ್ರು ಪಲ್ಟಿ ಹೊಡೆದಾದ್ರು ಸರಿ, ಅವ್ರಿಗೆ ಚೆಳ್ಳೆ ಹಣ್ಣು ತಿನ್ಸ್ ಬಂದ್ರಲ್ಲ. ಇದು ಇದು ಎಷ್ಟು ಕ್ಯೂಟ್ ಆಗಿದೆ ನಮ್ಮ ತಿಜೋರಿಕಿ. ವಾಟ್ಸ್ ಯುವರ್ ನೇಮ್ ಮೈ ಡಿಯರ್ ಕ್ಯೂಟ್ ಬಾಯ್? ಅಭಿ. ಹಲೋ ಹಲೋ ಮಿನಿಸ್ಟರ್ ಶಂಕರಪ್ಪ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ನಿನ್ನ ಮಗ, ಐ ಮೀನ್ ನಿನ್ನ ವಂಶೋದ್ಧಾರಕ, ನಿನಗೆ ಜೀವಂತವಾಗಿ ಸಿಗ್ಬೇಕು ಅಂದ್ರೆ
ನಮ್ ಹಿಂದೆ ಬಿದ್ದಿರೋ ಪೊಲೀಸ್ನವರು ಒಂದು ಹೆಜ್ಜೆನ ಮುಂದೆ ಹಿಡಿದಿರೋ ಹಾಗೆ ಆರ್ಡರ್ ಮಾಡು. ಸಂಜೆ 4 ಗಂಟೆ ಒಳಗೆ ಜನಗಳ ನಂಬಿಕೆಗೆ ದ್ರೋಹ ಮಾಡಿ ನೀನ್ ಸಂಪಾದನೆ ಮಾಡಿರೋ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ 10 ಕೋಟಿ ರೂಪಾಯಿ ನನ್ನ ಕೈಗೆ ಸೇರ್ಬೇಕು. ಇಲ್ಲ ಅಂದ್ರೆ ನಿನ್ನ ಮಗನ ಹೆಣ ಕೂಡ ನಿನ್ ಕೈಗೆ ಸಿಗೋದಿಲ್ಲ. ಹುಷಾರ್. ದಯವಿಟ್ಟು ನನ್ನ ಮಗನ್ಗೆ ಏನು ಮಾಡ್ಬೇಡ. ನಿಂಗೆ ಹಣ ತಾನೇ ಬೇಕು, ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ. ಏಯ್, ಯಾರು ಯಾರೋ ನೀನು? ಓಹೋ, ಕಾಕಿ ಸ್ಮೆಲ್ಲು ಸೆಲ್ ಫೋನಲ್ಲೂ ಬರ್ತಾ ಇದೆ. ನಾನ್ ಯಾರು ಅಂತ ಕೇಳ್ದೆ ಅಲ್ಲ, ಈ ದೇಶದ ಪ್ರಧಾನಿ ಆಗ್ಬೇಕು ಅಂತಿದ್ದೆ. ಆದ್ರೇನ್ ಮಾಡೋದು, ಹಣ ತಗೊಂಡು ಓಟ್ ಹಾಕೋ ದಡ್ ಜನರು ಇರೋವರೆಗೂ ಆ ಶಂಕರಪ್ಪನಂತವರೇ ಮಿನಿಸ್ಟರ್ ಆಗೋದು. ಅದಕ್ಕೆ ನಾವು ಯಾವುದೇ ಪದವಿಗೆ ಹೋದ್ರೂ ಉದ್ದೇಶ ಹಣ. ಅದನ್ನ ನೇರವಾಗಿ ಪಡಿಬಹುದು ಅಂತಾನೆ ಆ ಮಿನಿಸ್ಟರ್ ಮಗನ ಕಿಡ್ನಾಪ್ ಮಾಡಿದ್ದು. ಮಗು ಅನುಮಾನನ? ಮುದ್ದಾದ ಮಗು ಮಾತು ಕೇಳಿಸ್ಕೊ. ತಗೋ ಪುಟ್ಟ, ಪೊಲೀಸ್ ಮಾಮ ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡು. ಹಲೋ ಹಲೋ ಅಭಿ, ಅಭಿ ಪ್ಲೀಸ್. ಅಭಿ ಅಭಿ, ಅಮ್ಮ ಅಮ್ಮ. ಕಂದ, ನಿನ್ಗೇನು ಆಗಿಲ್ಲ ತಾನೆ? ನಿನ್ಗೇನು ಆಗಿಲ್ಲ ತಾನೆ ಕಂದ? ಅಮ್ಮ, ನಂಗೆ ತುಂಬಾ ಭಯ ಆಗ್ತಾ ಇದಮ್ಮ. ಏನಾದ್ರೂ ಮಾಡಿ ನನ್ ಕರ್ಕೊಂಡೋಗಿ ಅಮ್ಮ. ಕಂದ, ಅಭಿ. ಹಲೋ ಅಭಿ, ಮಗನೇ. ಅಪ್ಪ, ನಂಗೆ ಹೆದರಿಕೆ ಆಗುತ್ತೆ. ಇವರೆಲ್ಲ ನೋಡಕ್ಕೆ ಹ್ಯಾರಿ ಪಾಟರ್ ವಿಲನ್ಗಳಿದ್ದಾಗಿದ್ದಾರೆ. ಬಾಯ್ ಬಿಟ್ರೆ ಸಾಕು ಕಣ್ ತೋರಿಸ್ತಾರೆ. ನಿನ್ಗೇನು ತೊಂದರೆ ಆಗಲ್ಲ ಕಂದ, ಬೇಗ ಕರ್ಸ್ಕೊತೀನಪ್ಪ. ಸರ್ ಪ್ಲೀಸ್. ಈಗ ಏನ್ ಮಾಡೋದು ಸರ್? ಅಭಿ, ಫೋನ್ ಆ ಸೈತಾನ ಕೊಡು. ಹಲೋ. ಏಯ್ ನೋಡು, ಬದುಕು ಆಸಿದ್ರೆ ಮಗುನು ನನಗೆ ಹ್ಯಾಂಡ್ ಓವರ್ ಮಾಡಿ ಸರೆಂಡರ್ ಆಗು. ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಸತ್ತು ಈ ಕಾಡು ಪ್ರಾಣಿಗಳಿಗೆ ಆಹಾರ ಆಗ್ತೀಯ. ಚಾಯ್ಸ್ ಈಸ್ ಯುವರ್ಸ್. ACP ಸಾಹೇಬ, ಅದೇನೋ ಹೇಳ್ತಾರಲ್ಲ, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ಇನ್ನು ನಿನ್ನಂತ ಕಾಕಿದಾಸನ ಪೊಂಗಿಗೆ ಹೆದರ್ತೀನೇನ? ಸಂಬಂಧಪಟ್ಟವ್ರಿಗೆ ವಿಷಯ ತಿಳಿಸಿದ್ದಾಯ್ತು. ಮಗುಗಿಂತ ಹಣನೇ ಮುಖ್ಯ ಅಂದ್ರೆ ನಿನ್ನ ಮಾತು ಕೇಳ್ತಾರೆ. ಇಲ್ಲ ಅಂದ್ರೆ ಕೋಟಿನ ಕಸ ಅಂತ ತಿಳ್ಕೊಂಡು ಹಣ ಕೊಟ್ಟು ಮಗುನ ಮುದ್ದಾಡ್ತಾರೆ. ಬಾಯ್. ಬಿಡ ಬಿಡ. ಹೊಳ್ಬೇಡ ಕುನ್ನಿ ನನ್ನ ಮಗನೇ. ಬಂದ್ರು. ಮಗು ಓಡಾಗ್ತಾ ಇದೆ. ನಿಂತ್ಕೊಳ್ಳೋ, ಓಡ್ಬೇಡ, ನಿಂತ್ಕೊಳ್ಳೋ. ಯಾಕ್ ಮರಿ, ಏನಾಯ್ತು? ಏನಾದ್ರೂ ಖಚಿತ? ಮತ್ತೆ ಏನಾದ್ರೂ ಕನ್ಸ್ಕಂಡ್ಯಾ? ಸುಮ್ನೆ ಆ ರೀತಿ ಏನು ಕನಸು ಕಾಣ್ಬೇಡ ಪುಟ್ಟ. ನಾವು ನಿನಗೇನು ಮಾಡೋದಿಲ್ಲ. ನಮಗ್ ಬೇಕಾಗಿರೋದು ನಿನ್ನ ಪ್ರಾಣ ಅಲ್ಲ, ಹಣ. ಅದನ್ನ ಕೊಡಕ್ ನಿಮ್ಮಪ್ಪ ಕಂಜೂಸ್ ಬುದ್ಧಿ ತೋರ್ಸಿದ್ರೆ ನಿನ್ನ ಕನಸು ನನ್ಸಾದ್ರೂ ಆಗ್ಬೋದು. ಹಲೋ. ಹಲೋ ACP ಸಾಹೇಬ್ರೆ, ಈ ಮಾರನಾಡ್ರಿಗೆ ನೀವು ಬೆಲೆ ಕೊಟ್ಟೇ ಕೊಡ್ತೀರಾ? ಹಣದ ವ್ಯವಸ್ಥೆ ಎಲ್ಲ ಆಯ್ತಾ? ಏಯ್, ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ಸಾವು ಸಮೀಪದಲ್ಲೇ ಇದ್ರೂ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡ. ನಾನು ಗುರಿ ಇಟ್ರೆ ಮತ್ಸ್ಯಯಂತ್ರನ ಭೇದಿಸಿದ ಪಾರ್ಥನಕ್ಕಿಂತ ಪಕ್ಕ ಇರುತ್ತೆ. ಬಿಲ್ಡಪ್ ಬಿಟ್ಟಾಕಿ ಬಿಸ್ನೆಸ್ ಮಾಡೋ ACP ಸಾಹೇಬ. ಬಿಲ್ಡಪ್ ಕೊಟ್ಟು ಬಿಸ್ನೆಸ್ ಬಗ್ಗೆ ಮಾತಾಡೋಕೆ
ನಾನೇ ನಿನ್ ಹಾಗೆ ಅಡ್ಡದಾರಿ ಹಿಡಿದು ಹಣ ಮಾಡೋಕೆ ನಿಂತವನಲ್ಲ. ಕಾನೂನನ್ನೋ ಕ್ಯಾಪನ್ನ ತಲೆ ಮೇಲಿಟ್ಕೊಂಡು, ಸತ್ಯ ನ್ಯಾಯ ಧರ್ಮ ಅನ್ನೋ ನಕ್ಷತ್ರಗಳನ್ನ ಹೆಗಲ್ ಮೇಲೆ ಹೊತ್ಕೊಂಡು, ನಿಷ್ಠೆ ಎನ್ನೋ ಬೆಲ್ಟನ್ನ ಭದ್ರವಾಗಿ ಸೊಂಟದಲ್ಲಿ ಕಟ್ಕೊಂಡು, ನಿನ್ನಂತ ಪುಂಡ್ರು ಹಾದಿ ತಪ್ಪಿ ಅಡ್ಡದಾರಿ ಹಿಡಿದಾಗ ಬೆಂಡೆತ್ತಿ ಬಲಿ ಹಾಕೋಕೆ ನಿಂತಿರೋ ACP ಪಾರ್ಥ. ಸಾಕು. ಪಾರ್ಥ ಅಂತ ಹೆಸರಿಟ್ಕೊಂಡ ಕ್ಷಣ ನೀನೇನು ಶ್ರೀಕೃಷ್ಣನ ರಕ್ಷಣೆಯಲ್ಲಿದ್ದ ಅರ್ಜುನನು ಅಲ್ಲ. ತೊಟ್ಟು ಬಾಣನ ತೊಡಲಾರೆ ಅಂತ ಹೇಳಿ ನೀನ್ ಹೊಡೆಯೋ ಗುಂಡಿಗೆ ಎದೆ ಕೊಡೋದಿಕ್ಕೆ ನಾನೇನು ಕರ್ಣನೂ ಅಲ್ಲ. ಕಟುಕ ಕಣೋ, ಕಟುಕ. ಕೊಲ್ಲೋದ್ ನನ್ನ ಹುಟ್ಟುಗುಣ, ಕರುಣೆ ನನ್ನಲ್ಲಿ ಸುಟ್ಟುಗುಣ. ಸುಮ್ಮನೆ 10 ಕೋಟಿ ಹಣ ಕೊಟ್ಟು ಮಗುನ ಅವ್ರ ಅಮ್ಮನ ಹತ್ರ ಆಟ ಆಡೋದಕ್ ಬಿಡು. ಅದನ್ ಬಿಟ್ಟು ನಿನ್ನ ಪೊಲೀಸ್ ಬುದ್ಧಿ ತೋರ್ಸೋದಿಕ್ ಹೋದ್ರೆ ಮಗುನ ಕೊಂದ ಪಾಪ ನಿನಗ್ ಸುತ್ಕೊಳ್ಳುತ್ತೆ. ಪಾಪ ಪುಣ್ಯನ ಖಾಕಿ ತೊಟ್ಟ ಮರುಕ್ಷಣದಲ್ಲೇ ಪಕ್ಕಕ್ಕಿಟ್ಟೆ. ನನಗೆ ಕಾನೂನು ಮುಖ್ಯ. ನೀನು ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹಣ ತಗೊಂಡು ತಪ್ಪಿಸ್ಕೊತೀನೋ ಇಲ್ಲ ನಿನಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬಿಟ್ಟು ಹೋಗ್ತೀನೋ ಅದು ಫ್ಯೂಚರ್ನಲ್ಲಿ. ಈಗ ನನಗೇನ್ ಬೇಕೋ ಅದನ್ನ ಏರ್ಪಾಟ್ ಮಾಡೋದನ್ನ ಕಲಿ. ಹಲೋ 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 ಕಟ್ ಮಾಡ್ಬಿಟ್ಟ. ಸರ್ ಇವಾಗ ಏನ್ ಮಾಡೋದು? ಒಂದು ಪ್ಲಾನ್ ಮಾಡೋಣ. ಹೇಳಿ ಸರ್. ನಾವೀ ಕಿಡ್ನಾಪರ್ಸ್ನ 2 ಕಡೆಯಿಂದ ಫಾಲೋ ಮಾಡೋಣ, ಏನಂತೀರಾ? ಹೌದು ಸರ್, ಇಬ್ರು ಒಂದೊಂದ್ ಕಡೆಯಿಂದ ಫಾಲೋ ಮಾಡಿದ್ರೆ ಕಿಡ್ನಾಪರ್ಸ್ ನ ಹಿಡದೆ ಹಿಡಿಬಹುದು. ಗುಡ್. ಆಮೇಲೆ ಈ ಫಾರೆಸ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನೀವೇ ಪ್ಲಾನ್ ಮಾಡಿ. ಹ್ಯಾಕ್ ಕವರ್ ಮಾಡೋಣ ಸರ್. ಹೀಗ್ ಮಾಡೋಣ, ನೀವು ಗೂಳಿಗುಡ್ಲು ಕಡೆಯಿಂದ ಕಿರುಂಬಿ ಹಳ್ಳ ಬಳಸ್ಕೊಂಡು ಬನ್ನಿ. ನಾವು ಬಸವನ ಕಾಡು ಬಳಸ್ಕೊಂಡು ಎಮ್ಮೆಗದೆ ಕಡೆಯಿಂದ ಬರ್ತೀವಿ. ಓಕೆ. ಅಷ್ಟರಲ್ಲಿ ಕಿಡ್ನಾಪರ್ ಸಿಕ್ಕಿದ್ರೆ ನೋಡೋಣ, ಇಲ್ಲ ಅವ್ರು ಏನಾದ್ರೂ ಇನ್ನೂ ಮುಂದೆ ಪಾಸ್ ಆಗಿದ್ರೆ ವನಮೇಟಿ ಹತ್ರ ಮೀಟ್ ಮಾಡೋಣ. ವನಮೇಟಿ ಹತ್ರ. ಗುಡ್. ಆಮೇಲೆ ನೀವು ಇಬ್ಬರು ಗಾರ್ಡ್ಸ್ ಅನ್ನ ನಮ್ ಜೊತೆ ಕಳಿಸಿ. ಓಕೆ ಸರ್. ನಾನು ನಮ್ಮ ಇನ್ಸ್ಪೆಕ್ಟರ್ ನಿಮ್ ಜೊತೆ ಕಳಿಸ್ತೀನಿ. ಓಕೆ ಸರ್. ಇಬ್ಬರಿಗೂ ಅನುಕೂಲ ಆಗುತ್ತೆ. ಓಕೆ. ವಾಟ್ ಅಬೌಟ್ ದೀಸ್ ಪೀಪಲ್? ನಾವು ACP ಅವ್ರ ಜೊತೆ ಇರ್ತೀವಿ. ಹಾಗೆ ಮಾಡೋಣ ಸರ್. ಓಕೆ, ಐ ಕ್ಯಾನ್ ಮ್ಯಾನೇಜ್ ದಮ್. ಚಲೋ, ಲೆಟ್ಸ್ ಗೋ. ಕಮ್ ಕಮ್ ಕಮ್. ಹಲೋ. ACP ತಂಡ ಗೂಳಿಗುಡ್ಲು ಕಿರಂಬಿಹಳ್ಳ ಕಡೆಯಿಂದ, RFO ತಂಡ ಬಸವನಕಾಡು ಎಮ್ಮೆಗದ್ದೆ ಕಡೆಯಿಂದ ಸರ್ಚ್ ಮಾಡ್ತಾ ಬರ್ತಾ ಇದ್ದಾರೆ. ನೀವು ಸಾಧ್ಯವಾದಷ್ಟು ಒನ್ಮೇಟಿಯಿಂದ ದೂರ ಇರಿ. ಓಕೆ ಓಕೆ ಓಕೆ. ಆದ್ರೆ ನೀನು ತಪ್ಪದೆ ನನಗೆ ಯಾವಾಗ್ಲೂ ಇದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾನೆ ಇರು. ಓಕೆ ರಘು, ಗೋಪಿ, ಪೊಲೀಸ್ನವರು ಫಾರೆಸ್ಟ್ನವರು ಈ ಕಡೆ ಬರ್ತಾ ಇದ್ದಾರೆ. ಆದಷ್ಟು ಬೇಗ ನಾವಿಲ್ಲಿಂದ ಎಸ್ಕೇಪ್ ಆಗಬೇಕು. ಕಮಾನ್, ಹರಿ ಅಪ್. ಯಾಕೆ ಮಾಡಿದ್ರಿ? ಇಂಥವ್ರನ್ನೆಲ್ಲ ಯಾವಾಗ ಎಷ್ಟೆಷ್ಟು ಬೇಕೋ ಅಷ್ಟೇ ಬಳಸ್ಕೋಬೇಕು. ಇಂಥ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ನಾವು ಎಸ್ಕೇಪ್ ಆಗಕ್ಕಾಗಲ್ಲ. ಕಮಾನ್, ಹರಿ ಅಪ್. ಮದುವೆ ಏನಾ? ಇದ್ಬ ದಂಡೆಲ್ಲ ಯಾರೋ ಕಿತ್ಕೊಂಡೋಗವ್ರೆ. ಸಿಕ್ತೋಷ್ಟೇ ಶಿವ. ಅಡ್ಡಿಲ್ಲ ಬಿಡು. ತಗೋ. ಇಷ್ಟಾದ್ರೂ ಸಿಕ್ತಲ್ಲ, ನಡಿ ಹೋಗುಮ. ಮದುವೆ ಪೊಲೀಸ್ನವರು ಈ ಕಡೆನೆ ಬರ್ತಾವ್ರೆ. ಮಾತಾಡ್ಬೇಡ, ಅವ್ರು ಹೋದ್ಮೇಲೆ ಹೋಗೋಣ. ಮದುವೆ ವೀರಪ್ಪನ್ನ ಹಿಡಿಬೇಕು ಅಂತ ಇಲ್ಲೇ ಇದ್ದು ಅವನ್ ಸತ್ ಮೇಲೂ ಇಲ್ಲೇ ಅಡ್ಡಾಡೋದು ಒಂದು ಕೈಯಾಲೆ ಹೋಗ್ಬಿಟ್ಟಿದೆ ಈ ಪೊಲೀಸ್ನವ್ರಿಗೆ. ಸದ್ಯ ಸಿಗಾಕೊಂಡಿದ್ರೆ ಇದ್ ಬದ್ದಿದ ಹಣ್ಣನ್ನೆಲ್ಲ ಕಿತ್ಕೊಂಡ್ ಕಳ್ಸಿರೋರು. ನಡಿ ಹೋಗುಮ. ಅಲ್ಲಿ ನೋಡಿದ್ರೆ ಪೊಲೀಸ್ನವ್ರು ಹೋಯ್ತಾವ್ರೆ, ಇಲ್ಲಿ ನೋಡಿದ್ರೆ ಇವ್ರು ಯಾರೋ ದೊಡ್ಡ ಡಾಕುಗಳಿದ್ದಂಗವ್ರೆ. ಯಾರಿರ್ಬೋದು? ಮದುವೆ
ಓಯ್ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ, ಅವ್ರು ನಮ್ಗೆ ಬೇಕು. ಕಮ್ ಆನ್ ಸರ್ಚ್. ಓಯ್ ಯಾರ ನೀನು? ನಾನು ಇಲ್ಲೇ ಬೆಟ್ಟದ ಕೆಳಗಡೆ ಬಸ್ತಿ ಒಳಗೆ ವಾಸ ಮಾಡೋದು ಸ್ವಾಮಿ. ಬಸ್ತಿಲ್ ವಾಸ ಮಾಡ್ತಿದ್ಯಾ? ಹಾಗಾದ್ರೆ ನೀ ನಮ್ಮನ್ನ ನೋಡಿ ಯಾಕೆ ಕೊಡೋದೆ? ಮತ್ತಿನ್ನೇನ್ ಮಾಡೋದು ಸ್ವಾಮಿ? ಆ ಕಡೆ ನೋಡಿದ್ರೆ ಪೊಲೀಸ್ನವ್ರ ಕಾಟ, ಈ ಕಡೆ ನೋಡಿದ್ರೆ ನಿಮ್ ಕಾಟ, ಕೈಯಲ್ಲಿ ತುಪಾಕಿ ಬೇರೆ ಇಟ್ಕೊಂಡಿದ್ದೀರಾ. ಪೊಲೀಸ್ನವರ ಯಾವ ಕಡೆ ಬಂದ್ರು? ಅವ್ರು ಈ ಕಡೆ ಹೋದ್ರು, ಅದಕ್ಕೆ ನಾವು ಈ ಕಡೆ ಬಂದು. ಹಾಗಾದ್ರೆ ನಾವು ಈ ಕಡೆ ಹೋಗೋಣ. ಇಲ್ಲ ಬಾಸ್, ಇವ್ನು ನಂಬೇಡಿ. ದಾರಿ ತಪ್ಪಿ ಇವನು ಬಂದಿಲ್ಲ, ಇವನು ನಮ್ ದಾರಿ ತಪ್ಸಕ್ ಬಂದವ್ರೆ. ಹೌದು ಬಾಸ್, ಪೊಲೀಸ್ನವ್ರ ವಿಷಯ ನಮ್ಗೆ ಹೇಳ್ದಂಗೆ ನಮ್ ವಿಷಯ ಬೇರೆಯವ್ರಿಗೆ ಹೇಳಿದ್ರೆ ಸರಿ. ಹಾಗಾದ್ರೆ ಡೀಲ್ ಮುಗಿಯೋವರೆಗೂ ಇವರು ನಮ್ ಜೊತೆಲೇ ಇರ್ಲಿ. ಸ್ವಾಮಿ ಸ್ವಾಮಿ, ನಿಮ್ ತಮ್ಮಯ್ಯ ಅಂತ ಸ್ವಾಮಿ, ನಮ್ಮನ್ ಬಿಟ್ಬಿಡಿ. ಅಟ್ಟೆಗ ಐಕ್ಲವೆ, ನಾವ್ ಹೋಗ್ಲಿಲ್ಲ ಅಂದ್ರೆ ಕಂಗಾಳಾಗ್ತವ ಸ್ವಾಮಿ. ನಿಮ್ಮನ್ ಕಂಡಿರೋ ವಿಷಯ ನಾವ್ ಯಾರಿಗೂ ಹೇಳಕ್ಕಿಲ್ಲ, ನಮ್ಮನ್ ಬಿಟ್ಬಿಡಿ ಸ್ವಾಮಿ. ಓಯ್, ಒಂದ್ಸಾರಿ ಹೇಳಿದ್ಮೇಲೆ ಮುಗೀತು. ನಾನ್ ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ನನ್ ಕೆಲ್ಸ ಆದ್ಮೇಲೆ ನಿಮ್ಮನ್ನ ಬಿಟ್ಬಿಡ್ತೀನಿ. ನಮ್ಮನ್ ಬಿಟ್ಬಿಡಿ ಸ್ವಾಮಿ, ನಮ್ಗೇನ್ ಮಾಡ್ಬಿಡಿ. ನಿಮ್ ಖಾಲಿ ಬಿಡ್ತೀನಿ ಸ್ವಾಮಿ, ನಮ್ಗೇನ್ ಮಾಡ್ಬಿಡಿ ಸ್ವಾಮಿ. ಏನ್ ನೋಡ್ತಾ ಇದ್ದೀರಾ? ಇವ್ರಿಬ್ಬರನ್ನ ಹೇಳ್ಕೊಂಬಂದ್ರ? ಏ ಬುಡಯ್ಯ, ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ಸರ್? ಊರೊಳಗ್ ಬಂದವಳು ನೀರಿಗೆ ಬರ್ದೇ ಇರ್ತಾಳ ಅಂದಂಗೆ ಈ ಕಾಡೊಳಗ್ ಬಂದ ಮೇಲೆ ನನ್ನ ಕೈಗೆ ಸಿಕ್ಲೇಬೇಕು. ಕಮಾನ್ ಬನ್ನಿ, ಕ್ವಿಕ್. ನಿನ್ನಳೆ ಪೊಲೀಸ್ನವ್ರು ಆ ಕಡೆ ಹೋದ್ರು ಅಂತ ಹೇಳಿದೆಲ್ಲೋ? ಸ್ವಾಮಿ, ನಾನ್ ಕಂಡಿದ್ದು ಇವ್ರನ್ನಲ್ಲ, ಬೇರೆಯವ್ರನ್ನ. ಅವ್ರ ಹಿಂದೆ ಒಂದು 8 ಜನನೇ ಇದ್ದಾರೆ. ಹಾ, ಯಾರ್ದು ಸ್ವಾಮಿ ಮಗ? ಸಾನ ಮುದ್ದಾಗೈತೆ. ಅದೆಲ್ಲ ನಿಂಗೆ ಯಾಕೆ? ನಡಿಯ ಸುಮ್ನೆ ನಡಿಯ.
ದಿನಕರ್ ಸೇನಾನಿ ಸರ್ ನೀವು ಇಡ್ಚಿ ಬೆಟ್ಟದಿಂದ ಬಳಸ್ಕೊಂಡು ಕರಡಿಗುಡ್ಡಕ್ಕೆ ಬನ್ರಿ. ಓಕೆ ನೀವು ಅಷ್ಟೇ ರೀ, ಬುರುಡೆ ಕಾಡಿಂದ ಅಲ್ಲಿಗೆ ಬನ್ನಿ. ಓಕೆ ಸರ್. ಮೂವ್. ಬಾಸ್, ಹಲೋ. ಸೂರ್ಯ ಮುಳುಗೋದಕ್ಕೆ ಇನ್ನೂ 4 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ನಾನ್ ಕೇಳಿದ ಹಣ ನನ್ನ ಕೈಗೆ ಸೇರಿದ್ರೆ ಮಗು ನಿಮ್ ಕೈಗೆ ಸೇರುತ್ತೆ. ಇಲ್ಲ ಅಂದ್ರೆ ಕತ್ಲಾಗ್ತಿದ್ದಾಗೆ ಇಲ್ಲಿಂದ ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಇದುವರೆಗೂ ನಿನ್ನ ದಡ್ಡ ಅಂದ್ಕೊಟ್ಟಿದ್ದೆ, ಮೂರ್ಖ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಕತ್ಲಾಗ್ತಿದ್ದಂಗೆ ನೀನು ಈ ಕಾಡಿಂದ ತಪ್ಪಿಸ್ಕೋಬಹುದು. ಆದ್ರೆ ಮುಳುಗಿದ ಸೂರ್ಯ ಮತ್ತೆ ಹುಡ್ತಾನೆ. ಆಗ ನೀನು ಎಲ್ಲೇ ಇದ್ರೂ ಈ ಪಾರ್ಥನ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹೌದು ACP ಪಾರ್ಥ, ಮುಳುಗಿರೋ ಸೂರ್ಯ ಮತ್ತೆ ಹುಡ್ತಾನೆ. ಆದ್ರೆ ಸತ್ತು ಮಿನಿಸ್ಟರ್ ಮಗ ಮತ್ತೆ ಹುಟ್ಟು ಬರೋದಿಲ್ಲ. ಮೈಂಡ್ ಇಟ್. ಯು ಬಾಸ್ಟರ್ಡ್. ನಿನ್ನ ಏನು ಮಾಡಕ್ಕಾಗಲ್ಲ. ನಾನ್ ಕೇಳಿದ ಹಣ ನನ್ನ ಕೈಗೆ ಸೇರ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡೋದಕ್ಕೂ ಹೇಸವನಲ್ಲ. ಬಿ ಕೇರ್ಫುಲ್. ಹಲೋ ಹಲೋ ಸರ್, ಬನ್ನಿ. ಮಿಸ್ಟರ್ ಪಾರ್ಥ, ಹೇಗಾದ್ರೂ ಮಾಡಿ ನನ್ನ ಮಗನ ಕಾಪಾಡಿ ಪ್ಲೀಸ್. ನನ್ನ ಹೆಂಡತಿ ಪರಿಸ್ಥಿತಿ ನೋಡಕ್ಕಾಗ್ತಾ ಇಲ್ಲ. ಸದಾ ನನ್ನ ಸೋಲು ಗೆಲುವಿನ ಜೊತೆ ಇದ್ದು ನನಗೆ ಧೈರ್ಯ ತುಂಬ್ತಿದ್ದವಳು ಈಗ ಹೇಗಾಗಿದ್ದಾಳೆ ನೋಡಿ. ನನಗೆ ಅರ್ಥ ಆಗುತ್ತೆ ಸರ್. ಪುತ್ರ ಶೋಕಂ ನಿರಂತರವಂತಾರೆ. ಆದ್ರೆ ನಿಮ್ ವಿಷಯದಲ್ಲಿ ಹಾಗಾಗೋದಕ್ಕೆ ನಾವು ಬಿಡಲ್ಲ. ಏನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ, ನೀವು ಧೈರ್ಯವಾಗಿರಿ. ನಾನೇನೋ ಧೈರ್ಯವಾಗಿದ್ದೀನಿ ಸರ್, ಆದ್ರೆ ಅವಳು ನೋಡಿ ಹೇಗ್ ಒದ್ದಾಡ್ತಿದ್ದಾಳೆ. ಸರ್, ನನ್ ಮಗ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಖಂಡಿತ ಬದುಕೋದಿಲ್ಲ ಸರ್, ಖಂಡಿತ ಬದುಕೋದಿಲ್ಲ. ಡೋಂಟ್ ವರಿ ಮೇಡಮ್, ನೀವ್ ಈ ರೀತಿ ಅಳ್ತಿದ್ರೆ ನಿಮ್ ಮಗ ಬಂದ್ಬಿಡ್ತಾನ. ನೋಡಿ, ನಿಮ್ ಮಗುನ ಬಿಡಿಸ್ಕೊಡೋ ಜವಾಬ್ದಾರಿ ನಂದು. ಓಕೆ ಸೂರ್ಯಕಾಂತ್? ಎಸ್ ಸರ್. ಕಮ್ ಕಮಾನ್. ಸಾವಿತ್ರಿ, ಅವ್ರು ಧೈರ್ಯವಾಗಿರು ಅಂತ ಹೇಳಿದ್ರಲ್ಲ. ಅವ್ರೇನೋ ಧೈರ್ಯವಾಗಿರಿ ಅಂತ ಧಾರಾಳವಾಗಿ ಹೇಳ್ತಿದ್ದಾರೆ. ಅಲ್ಲಿ ನನ್ ಮಗನ್ಗೆ ಏನಾಗಿದ್ಯೋ, ಅವ್ನು ಏನ್ ಸಂಕಟ ಪಡ್ತಿದ್ದಾನೆ. ಅವ್ನ್ ಏನು ಆಗಿರಲ್ಲ ಸಾವಿತ್ರಿ, ಸಮಾಧಾನ ಮಾಡ್ಕೋ.
ಸುರಿದಿದೆ ಈ ಜೀವ ನೊಂದಿದೆ ಕಣ್ಣೀರೇ ಸುರಿದಿದೆ ಸುರಸುಂದರ ಕಾಡು ಆಗಿದೆ ನೋಡು ದುಷ್ಟರ ಬೆಚ್ಚನೆಗೂಡು ಈ ರಕ್ಷಣೆ ಜಾಡು ಗುರಿ ಇಟ್ಟುಕೊಂಡು ಕಾದಿದೆ ಉಗ್ರರಿಗೆಂದು ಅನ್ಯಾಯ ಇಂದು ಮೆರೆಯುತ್ತಿದೆ ನೋಡು ಕಂದಯ್ಯ ನೊಂದು ಬಳಲುತ್ತಿದೆ ನೋಡು ಈ ಜೀವ ನೊಂದಿದೆ ಕಣ್ಣೀರೇ ಸುರಿದಿದೆ ವ್ಯಾಮೋಹದ ವಾತ್ಸಲ್ಯವೇ ತಾಯಿ ಮಡಿಲಲ್ಲಿ ಮಮತೆಯ ಕಾರುಣ್ಯವೇ ಈ ಅಮ್ಮನ ಹೃದಯಾಳದಲ್ಲಿ ಅಮ್ಮನಿಗೆ ಕಂದನೆ ಸುಖದ ಸಂಕೇತವು ಕಂದನಿಗೆ ಅಮ್ಮನೇ ನಿಜವಾದ ದೈವವು ಕರುಳ ಸಂಬಂಧವೇ ಜನ್ಮಾಂತರ ಬಂಧವು ಈ ಜೀವ ನೊಂದಿದೆ ಕಣ್ಣೀರೇ ಸುರಿದಿದೆ ಈ ಜೀವ ನೊಂದಿದೆ ಕಣ್ಣೀರೇ ಸುರಿದಿದೆ ದ್ರೋಹ ದೌರ್ಜನ್ಯವೇ ತಲೆ ಎತ್ತಿ ನಿಂತಿದೆ ನಿಶ್ಚಲ ಕರ್ತವ್ಯವೇ ಬೆಂಗಾವಲು ಆಗಿದೆ ಮನಃಶಾಂತಿ ನೆಮ್ಮದಿ ಕನಸಾಗಿ ಹೋಗಿದೆ ಈ ಜೀವ ನೊಂದಿದೆ ಕಣ್ಣೀರೇ ಸುರಿದಿದೆ ಈ ಜೀವ ನೊಂದಿದೆ ಕಣ್ಣೀರೇ ಸುರಿದಿದೆ ಸುರಸುಂದರ ಕಾಡು ಆಗಿದೆ ನೋಡು ದುಷ್ಟರ ಬೆಚ್ಚನೆಗೂಡು ಈ ರಕ್ಷಣೆ ಜಾಡು ಗುರಿ ಇಟ್ಟುಕೊಂಡು ಕಾದಿದೆ ಉಗ್ರರಿಗೆಂದು ಅನ್ಯಾಯ ಇಂದು ಮೆರೆಯುತ್ತಿದೆ ನೋಡು ಕಂದಯ್ಯ ನೊಂದು ಬಳಲುತ್ತಿದೆ ನೋಡು ಸ್ಟ್ರೈಟ್ ಆಗಿ ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಹೀಗೆ ಹೋದ್ರೆ ವನಮೇಟಿಗೆ ಹೋಗುತ್ತೆ ಸರ್ ಈ ಕಡೆ ಇದು ಅಲ್ಲಿಗೆ ಹೋಗುತ್ತೆ ಸರ್ ಅದು ಅಲ್ಲಿಗೆ ಹೋಗುತ್ತೆ ಸರ್ ನಾವೆಲ್ಲ ಈ ತರ ಜಾತ್ರೆಗೆ ಹೊರಟೋರ್ ತರ ಒಟ್ಟೊಟ್ಟಿಗೆ ಹೋದ್ರೆ ಕಿಡ್ನಾಪರ್ಸ್ ನಮ್ ಕಣ್ ತಪ್ಪಿಸಿ ಮುಂದೆ ಮುಂದೆ ಹೋಗ್ತಾನೆ ಇರ್ತಾರೆ ಹೌದು ಸರ್ ಒಂದು ಕೆಲಸ ಮಾಡೋಣ ಹೇಳಿ ನಾವೆಲ್ಲ ಒಂದು 3-4 ಗುಂಪು ಮಾಡ್ಕೊಂಡು ಹುಡ್ಕೋಣ ಆಗ ಒಬ್ಬರ ಕಣ್ಣಿಂದ ತಪ್ಪಿಸ್ಕೊಂಡ್ರು ಇನ್ನೊಬ್ಬರ ಕಣ್ಣಿಗೆ ಬಿದ್ರು ಬೀಳ್ಬೋದು ಕರೆಕ್ಟ್ ಹಾಗೆ ಮಾಡೋಣ ಸೂರಿಕಾಂತ್ ಸರ್ ನೀವು ಮಿನಿಸ್ಟರ್ ಜೊತೆ ಹೋಗಿ ಓಕೆ ಸರ್ ಐ ಸಿ ಲೇಟರ್ ಟೇಕ್ ಕೇರ್ ದೇಶಪಾಂಡೆ ಸರ್ ನೀವು ಹುಡುಗರ ಜೊತೆ ಹೋಗಿ ಆಯ್ತು ಸರ್ ಚಲೋ ಓಕೆ ಸರ್ ಬಿ ಕೇರ್ಫುಲ್ ಇನ್ಸ್ಪೆಕ್ಟರ್ ಸರ್ ನನ್ನ ಮಗ ಸಿಕ್ಕೇ ಸಿಗ್ತಾನಲ್ವಾ ಖಂಡಿತವಾಗ್ಲೂ ಅವ್ರು ಸಿಗ್ಲೇಬೇಕು ಸರ್ ಯಾಕೆ ಅಂದ್ರೆ ಅವ್ರಿಗೆ ಕಾಡಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಸರ್ ಅವ್ರು ಎಲ್ಲೇ ಇದ್ರು ನಮ್ ಕೈಗೆ ಸಿಗ್ಲೇಬೇಕು ಸರ್ ನಂಗಂತೂ ತುಂಬಾ ಟೈರ್ಡ್ ಆಗಿದೆಪ್ಪ. ಟೈರ್ಡ್ ಆಗಿದೆ ಅಂತ ಇಲ್ಲೇ ಕೂತ್ಕೊಂಡ್ರೆ ಎಲ್ಲ ಮುಂದೆ ಹೋಗ್ತಾ ಇದಾರೆ. ನಡೀರಿ ಹೋಗೋಣ. ಪ್ರದೀಪ ಎದ್ದಳಲ್ಲೋ, ಎಲ್ಲೊಂದ್ರಲ್ಲೇ ನಿದ್ದೆ ಮಾಡ್ಬಿಡ್ತೀಯ. ಹೋಗಲ್ಲೋ, ಇದೆಲ್ಲ ನಮಗೆ ಬೇಕಿತ್ತಾ?
ನಾವ್ ಇಷ್ಟಕ್ಕೆ ಊಟಲಿರ್ಬೋದಿತ್ತು. ಬಂದಾಯ್ತಲ್ಲ ಬಿಟ್ಟಾಕೋ. ಲೊಕೇಶನ್ ನೋಡು ಎಷ್ಟ್ ಚೆನ್ನಾಗಿದೆ ಅಲ್ವೇನೋ ಗಿರಿ? ಹೌದಲ್ಲ, ಒಳ್ಳೆ ಲೊಕೇಶನ್. ಪ್ರದೀಪ ಕ್ಯಾಮೆರಾ ಕೊಡ, ಇಲ್ಲಿ ಒಂದೆರಡು ಸ್ನಾಪ್ಸ್ ತಗೊಳ್ಳೋಣ. ಕೊಡಲಿ ಬೇಗ. ಚಂದ್ರು ತಗೊಳ್ಳೋ ಕ್ಯಾಮ್ರಾನ, ಒಂದೆರಡು ಸ್ನಾಪ್ ತೆಗಿಯ. ನೀನಿರೋ ಪರ್ಸನಾಲಿಟಿಗೆ ಮಿಸ್ಟರ್ ವರ್ಲ್ಡ್ ರೇಮಂಡ್ ಡಿಸೋಜಾ ತರ ಪೋಸ್ ಕೊಡ್ತೀಯಲ್ಲ. ನಿನ್ ಯಾಕೋ ಅದು ತೆಗ್ಯಮ್ಮ. ಸರಿ ನಿಂತ್ಕೋ. ಇನ್ನೊಂದು ಪೋಸ್ ತೆಗ್ಯಮ್ಮ. ಇನ್ನೊಂದು ತೆಗ್ಯಮ್ಮ. ಹಿಂಗೆ ಮುಗಿತಲ್ಲಮ್ಮ. ಅರಿಲ್ ಕೊಡಿಲೆ, ಅದನ್ನ ಪ್ರಿಂಟ್ ಹಾಕ್ಸಿ ನಾನು ನನ್ನ ಲವರಿಗೆ ಕಳಿಸ್ಬೇಕು. ಇರೋ ಕೊಡ್ತೀನಿ ಇರೋ. ಏನ್ ಅವಸರ ಮಾಡ್ತೀಯ? ತೆಗಿಯೋ ಕೊಡಬೇಕ. ಎಷ್ಟೊತ್ತ ಮಾಡ್ತೀಯಾ? ನೆಗೆಟಿವ್ ಇಲ್ವಲ್ಲೋ? ನೆಗೆಟಿವ್ ಇಲ್ವಾ? ಇಲ್ಲ. ಪ್ರದೀಪ ಎಲ್ಲ ನೆಗೆಟಿವ್. ನೆಗೆಟಿವ್ ಇಲ್ಲೇ ಇದೆಯಲ್ಲ. ಇನ್ಸ್ಪೆಕ್ಟರ್, ನನ್ನ ಮಗನ ಬಗ್ಗೆ ಏನಾದ್ರು? ಇಲ್ಲ ಸರ್, ಏನು ಕ್ಲೂ ಸಿಕ್ಲಿಲ್ಲ. ಯಾರದು? ನೀವು ಇಲ್ಲೇ ಇರಿ ಸರ್. ಅದ್ಯಾರು ಅಂತ ನೋಡೋಣ ಬನ್ರಿ. ಸರಿ ಬಾ. ಯಾರು ನೀನು? ಸರ್ ನಾನು ಹೇಳು. ಸರ್ ಸರ್ ಬೇಡ 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 ಸರ್, ಹೇಳ್ತೀನಿ ಸರ್. ಸರ್ ನಾನು ಹಂಟರ್ ಸರ್. ಹಂಟರ? ಹೌದು ಸರ್, ಹಂಟಿಂಗು ನನ್ನ ಹಾಬಿ ಸರ್. ಕರ್ನಾಟಕದಲ್ಲಿರೋ ಎಲ್ಲಾ ಕಾಡುಗಳನ್ನು ಸುತ್ತಿದ್ದೀನಿ ಸರ್. ಕ್ರೂರ ಮೃಗಗಳಿಂದ ಹಿಡಿದು ಸಾಧು ಮೃಗಗಳವರೆಗೂ ನಾನು ಬೇಟೆ ಆಡಿದ್ದೀನಿ ಸರ್. ಸರ್ ನಾನು ಇಟ್ಟು ಗುರಿ ಯಾವತ್ತೂ ತಪ್ಪಿಲ್ಲ ಸರ್. ಪ್ರಾಣಿಗಳನ್ನ ಬಿಟ್ಟು ನಿಮ್ಮ ಗುರಿನ ಟಾರ್ಗೆಟ್ ಮೇಲಿಟ್ಟಿದ್ರೆ ನಮ್ಮ ದೇಶಕ್ಕೆ ಇನ್ನೊಬ್ಬ ರಾಜ್ಯವರ್ಧನ್ ರಾಥೋಡ್ ಸಿಗ್ತಿದ್ದ. ಆಗ ನಮ್ಮ ದೇಶದ ಗೌರವನಾದ್ರೂ ಹೆಚ್ಚುತ್ತಾ ಇತ್ತು. ನೋಡಿ ಮಿಸ್ಟರ್ ಅಮರ್. ಮಿಸ್ಟರ್ ಅಮರ್, ಈ ಪ್ರಕೃತಿಯ ಆ ದೇವರು ನಮಗೆ ಕೊಟ್ಟ ಅದ್ಭುತವಾದ ವರ. ಅರಣ್ಯ ನಮ್ಮ ದೇಶದ ಸಂಪತ್ತು. ಆ ದೇವರು ನಮ್ಮನ್ನು ಹೇಗೆ ಹುಟ್ಟಿಸಿದ್ದಾನೋ ಹಾಗೆ ಈ ಪ್ರಾಣಿಗಳನ್ನು ಸೃಷ್ಟಿಸಿದ್ದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯರಾದ ನಾವು ಹೊಡೆದಾಡ್ಕೊಂಡು ಬದುಕ್ತಾ ಇದ್ದೀವಿ. ಈ ಪ್ರಾಣಿಗಳು ಆರಾಮಾಗಿ ಕೂಡಿ ಬಾಳ್ತಾ ಇದ್ದಾವೆ. ಯಾಕಂದ್ರೆ ಪ್ರಾಣಿಗಳಿಗೆ ಅಸೂಯೆ, ದ್ವೇಷ, ಆವೇಶ, ಹೊಟ್ಟೆ ಕಿಚ್ಚು ಯಾವುದೂ ಇಲ್ಲ. ಯಾವ ಅಡೆತಡೆಗಳಿಲ್ಲದೆ ಸಂತೋಷದಿಂದ ಬದುಕ್ತಾ ಇದ್ದಾವೆ. ಅವುಗಳನ್ನ ಕೊಲ್ಲೋ ಅಧಿಕಾರ ನಿನಗಿಲ್ಲ, ನಿನಗೇ ಅಲ್ಲ, ಯಾರಿಗೂ ಇಲ್ಲ.
ಅವರಗಳ ತೀಟೆಗೋಸ್ಕರ ಬೇಟೆಯಾಡದ ಎಂಥೆಂಥ ದೊಡ್ಡ ವ್ಯಕ್ತಿಗಳು, ಸ್ಟಾರ್ಗಳೆಲ್ಲ ಇವತ್ತು ಕಾನೂನು ಮುಂದೆ ತಲೆ ತಗ್ಗಿಸಿ ನಿಂತಿದ್ದಾರೆ. ನಿನ್ನಂಥವ್ರನ್ನ ಈ ಕಾನೂನು ಸುಮ್ಮನೆ ಬಿಡಲ್ಲ. ನೀನೊಬ್ಬ ಅಪರಾಧಿ. ಐ ಆಮ್ ಸಾರಿ ಸರ್. ನಾನು ಯಾವತ್ತೂ ಯಾರಿಂದಾನೂ ಸಾರಿ ಎಕ್ಸ್ಪೆಕ್ಟ್ ಮಾಡಲ್ಲ. ಬದಲಾವಣೆಯನ್ನು ಬಯಸ್ತೇನೆ. ಇವತ್ತಿನ ಪರಿಸ್ಥಿತಿಲಿ ಇದು ಒಳ್ಳೇದು, ಇದು ಕೆಟ್ಟದು ಅಂತ ಹೇಳೋರು ಯಾರೂ ಇಲ್ಲ ಸರ್. ಅವರವ್ರ ಟೆನ್ಷನ್ ಅವರವ್ರಿಗೆ. ಅದಕ್ಕೇನೆ ನಮ್ಮ ದೇಶದಲ್ಲಿ ಇಷ್ಟೊಂದು ಸಂಪತ್ತಿದ್ರು ಹಿಂದುಳಿದಿರೋದು. ಹೇಳೋರಿದ್ರು ಕೇಳೋರು ಯಾರು ಇಲ್ಲ. ಆದ್ರೂ ನಮ್ಮ ಪ್ರಯತ್ನ ನಾವು ಬಿಡಬಾರದು. ಲಿವ್ ಅಂಡ್ ಲೆಟ್ ಲಿವ್. ಸರ್, ನಾನು ಇಲ್ಲೇ ಎಲ್ಲೋ ಒಂದು ಗ್ಯಾಂಗ್ನ ನೋಡಿದೆ ಸರ್. ಹೌದಾ? ಸೂರ್ಯಕಾಂತ್ ಸರ್, ಕಮಾನ್, ಕವರ್ ಅಪ್. ದೇಶಪಾಂಡೆ ಸರ್. ಮಿಸ್ಟರ್ ಅಮರ್, ಗ್ಯಾಂಗ್ ತುಂಬಾ ಇಂಟೆಲಿಜೆಂಟ್ ಆಗಿ ಫಾರೆಸ್ಟ್ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ. ಒಂದ್ ಕೆಲಸ ಮಾಡೋಣ. ನೀವು ಹೇಗೂ ಒಳ್ಳೆ ಶೂಟರ್ ಅಂತ ಇದ್ದೀರಲ್ಲ, ನೀವ್ಯಾಕೆ ನಮ್ಗೆ ಹೆಲ್ಪ್ ಮಾಡಬಾರ್ದು? ನೀವು ನಮ್ ಜೊತೆನೆ ಇದ್ಬಿಟ್ಟು ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸೂರ್ಯಕಾಂತ್ ಅವರು ಅವ್ರವ್ರು ಮಾಡಿದ ಪಾಪನ ಅವ್ರವ್ರು ಅನುಭವಿಸ್ಲೇಬೇಕು ಸರ್. ಎಲ್ಲರೂ ಅನುಭವಿಸ್ಲೇಬೇಕು ಸರ್. ಸರ್ ಸರ್, ಇದೇ ಗನ್ನಲ್ಲಿ, ಇದೇ ಕಾಡಲ್ಲಿ ಎಷ್ಟೋ ಪ್ರಾಣಿಗಳನ್ನ ನಿರ್ದಯವಾಗಿ ಸಾಯಿಸ್ಬಿಟ್ಟಿದೆ ಸರ್. ಅದಕ್ಕೆ ಆ ದೇವರು ಇದೇ ಕಾಡಲ್ಲಿ ಈ ತರ ಸಾಯೋ ಹಾಗೆ ಮಾಡ್ಬಿಟ್ಟ ಸರ್. ಮಿಸ್ಟರ್ ಅಮರ್ ಸರ್, ಸರ್, ಬುಲೆಟ್ ಸರ್. ಆದ್ರೆ ಸರ್, ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ, ಅದರಲ್ಲೂ ಈ ನಮ್ಮ ದೇಶದ ರಕ್ಷಕನ್ನ ಕಾಪಾಡೋ ಸುಯೋಗ ನಂಗೆ ಸಿಕ್ತು ಅಂತ ಹೆಮ್ಮೆಯಿಂದ ಸಾಯ್ತೀನಿ ಸರ್. ಮಿಸ್ಟರ್ ಅಮರ್, ಹೆಮ್ಮೆಯಿಂದ ಸಾಯ್ತೀನಿ ಸರ್. ಸರ್, ಹೆಮ್ಮೆಯಿಂದ ಸಾಯ್ತೀನಿ ಸರ್. ಸ್ವಾಮಿ, ನಿಮ್ ಕೈ ಮುಗಿತೀವಿ. ನಮ್ಮನ್ನ ಎಷ್ಟೇ ಹುಡುಕಿದ್ರು, ಎಷ್ಟೇ ಸುತ್ತಿದ್ರು ಯಾರು ಕಣ್ಣಿಗೆ ಬೀಳಿಲ್ಲ. ಆದ್ರೆ ಯಾರೋ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ನಮ್ ಕೈಗೆ ಸಿಕ್ಕಿ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಆ ಸಸ್ಪೆಂಡರ್ಸ್ ಹಾಕೊಂಡವ್ರು ತಾನೆ? ಹೌದು ಸರ್. ಅವರಿಗೂ ಈ ಕಿಡ್ನಾಪರ್ಸ್ಗೂ ಯಾವ ಸಂಬಂಧನೂ ಇಲ್ಲ. ಸರಿ ಸರ್. ಬಟ್ ಸರ್, ಅವ್ರನ್ನು ಸಾಯಿಸ್ಬಿಟ್ರು. ನನ್ ಮಗನ್ನು ಏನಾದ್ರೂ. ಸರ್ ಪ್ಲೀಸ್ ಟೆನ್ಷನ್ ತಗೋಬೇಡಿ. ಸರ್ ಬನ್ನಿ ಸರ್, ಹೋಗೋಣ ಬನ್ನಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಇದೇ ನಮಗೆ ಸೇಫ್ ಆದ ಜಾಗ. ಈ ಕರಿಕಲ್ ಗುಡ್ಡದಲ್ಲಿ ನಮಗೆ ಯಾರು ಏನು ಮಾಡಕ್ಕಾಗಲ್ಲ. ಗಿವ್ ಮಿ ದಟ್ ಬೈನಾಕ್ಯುಲರ್. ಪೊಲೀಸ್ನವರು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಯಾವ ಕಡೆಯಿಂದ ಬಂದ್ರು
ಕೂತ್ ಜಾಗದಲ್ಲೇ ಕಂಡಿಡಿಬಹುದು. ಹಲೋ ಹಲೋ ACP ಪಾರ್ಥ. ಹಣದ ವ್ಯವಸ್ಥೆ ಇನ್ನೂ ಆಗಿಲ್ಲ ಅಂತ ಕಾಣುತ್ತೆ. ಆಗ್ತಾ ಇದೆ ಅಂತ ಕತೆ ಹೇಳ್ಕೊಂಡು ಬೆಳಗ್ಗೆವರೆಗೂ ಕಾಯಿಸ್ತಾ ಇದ್ರೆ ಅದು ಸುಳ್ಳು. ನೀನ್ ಕೇಳಿದ ತಕ್ಷಣ ಕೋಟಿಗಟ್ಲೆ ಹಣ ತಂದು ನಿನ್ ಮುಂದ್ ಸುರಿಯೋದಕ್ಕೆ ನೀನೇನ್ ಟ್ರೆಷರಿ ಪಕ್ಕದಲ್ಲಿ ನಿಂತ್ಕೊಂಡು ಕೇಳ್ತಾ ಇಲ್ಲ. ಕಾಡಲ್ಲಿದೆಯಾ ಕಣೋ, ಕಾಡಲ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಸೂರ್ಯ ಮುಳುಗೋದಿಕ್ಕೆ 2 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ನಾನ್ ಕೇಳಿದ ಹಣ ನನ್ನ ಕೈಗೆ ಸೇರ್ಬೇಕು. ಇಲ್ಲ ಅಂದ್ರೆ ಈ ಮಗುಗ್ ಮಾತ್ರ ಅಲ್ಲ, ನಿನಗೂ ಒಂದ್ ಗತಿ ತೋರ್ಸ್ಬಲ್ಲೆ. ಲೈ, ಮರೆಯಲ್ಲಿ ನಿಂತು ಫೋನ್ ನಲ್ಲಿ ಹೆದರಿಸೋದಲ್ಲ ಕಾಣೋ ಗಂಡಸ್ತನ. ಗುಂಡಿಗೆ ಇದ್ರೆ ಒಂದೇ ಒಂದು ಸಾರಿ ಎದುರಿಗೆ ಬಾ. ಇಬ್ಬರಲ್ಲಿ ಯಾರ್ ಗುರಿ ಪಕ್ಕ ಅಂತ ಪಕ್ವಾಗಿ ತೋರಿಸ್ತೀನಿ. ಎದುರುಗ್ ಬಂದ್ರು ನೀ ನನ್ನನ್ನ ಏನು ಮಾಡ್ಕೊಳಕ್ಕಾಗಲ್ಲ ಪಾರ್ಥ. ನಿನಗ್ ರಾಮಾಯಣದ ವಾಲಿ ಪಾತ್ರ ಗೊತ್ತಾ? ಆದ್ರೆ ಅಪರಾವತಾರನ ಈ ಮಾರನ್. ಎದುರಾಳಿ ಯಾರೇ ಎದುರುಗ್ ಬಂದ್ರು ಅವನ ಅರ್ಧ ಶಕ್ತಿನ ಹೇಗೆ ನನ್ನ ವಶ ಮಾಡ್ಕೋಬೇಕು ಅನ್ನೋ ಕಲೆನ ಕರಗತ ಮಾಡ್ಕೊಂಡಿದ್ದೀನಿ ಗೊತ್ತಾ? ಅವನು ಕೂಡ ನಿನ್ ಹಾಗೆ ಹಠಕ್ಕೆ ಬಿದ್ದು ಹೆಣವಾದ ಅನ್ನೋ ಮುಂದಿನ ಭಾಗ ನಿನಗ್ ಗೊತ್ತಾ? ಗೊತ್ತು ಪಾರ್ಥ, ಗೊತ್ತು. ಆ ವಾಲಿಗೆ ರಾಮ ಎಲ್ಲಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈ ಮಾರನ್ಗೆ ACP ಪಾರ್ಥ ಎಲ್ಲಿದ್ದಾನೆ ಅಂತ ಚೆನ್ನಾಗ್ ಗೊತ್ತು. ಗೊತ್ತಿದ್ರೆ ಬಾರೋ, ಇಲ್ಲ ನೀನೆಲ್ಲಿದೀಯಾ ಅಂತ ಹೇಳು, ನಾನೇ ಬರ್ತೀನಿ. ನಾನ್ ಎಲ್ಲಿದ್ದೀನಿ ಅಂತ ಕುತೂಹಲದಲ್ಲಿ ನನ್ನನ್ನ ಹುಡುಕೋದು ಬಿಟ್ಟು ನಾನು ಕೇಳಿದ ಹಣನ ವ್ಯವಸ್ಥೆ ಮಾಡಿ ನನಗ್ ಫೋನ್ ಮಾಡು. ಆಮೇಲೆ ನಾನ್ ನಿನಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಹಲೋ, ಯಾಕೋ ನನ್ನ ಭರವಸೆಗಳೆಲ್ಲ ಬತ್ ಹೋಗ್ತಾ ಇದೆ ಸರ್. ಆ ಕಿಡ್ನಾಪರ್ಸ್ ಹೇಳ್ದಂಗೆ ಕೇಳೋದು ಒಳ್ಳೇದು ಅನ್ನಿಸ್ತಾ ಇದೆ. ಇಷ್ಟು ಬೇಗ ಭರವಸೆಗಳನ್ನ ಕಳ್ಕೋಬೇಡಿ ಪ್ಲೀಸ್. ಮಿಸ್ಟರ್ ಉತ್ತಪ್ಪ ಸರ್, ಅವನು ಇಲ್ಲೇ ಎಲ್ಲೋ ನಮ್ಮನ್ನ ನೋಡೋ ಅಂತರದಲ್ಲಿದ್ದಾನೆ. ಹೌದು ಸರ್. ನಾವು ಇಲ್ಲೇ ಸೆಟ್ಲ್ ಆಗೋಣ. ಅವನು ನಾವು ಹಣದ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತ ತಿಳ್ಕೊತಾನೆ. ಸಮಯ ನೋಡಿ ಅಟ್ಯಾಕ್ ಮಾಡೋಣ. ಕಮಾನ್, ಸ್ಪ್ರೆಡ್. ನೀವು ಇಲ್ಲೇ ರೀ. ಕಮಾನ್, ಬಿ ಟುಗೆದರ್. ಗುಡ್, ಓಕೆ. ಮರಿ ತಗೋ ಮರಿ, ತಿನ್ನು. ತಿನ್ನೋ, ತಗೊಳ್ಳೋ. ಸೋಮ್ಯರೇ, ಸೂರ್ಯ ಮುಳುಗೋ ಹೊತ್ತಾಯ್ತು. ಅಮಾವಾಸ್ಯೆ ಕತ್ಲು ಬೇರೆ. ನಮ್ಮನ್ ಬಿಟ್ಬಿಡಿ, ಬೇಗ ಅಟ್ಟಿ ಸೇರ್ಕೊತೀವಿ. ಮಕ್ಳು ಬರೀ ಬಡ್ಕತಾ ಇರ್ತಾರೆ ಸ್ವಾಮಿ, ನಮ್ಮನ್ನ ಬಿಟ್ಬಿಡಿ ಸ್ವಾಮಿ. ನಿಮ್ಮನ್ನ ನನ್ನ ಕೆಲಸ ಆದ್ಮೇಲೆ ಬಿಡ್ತೀನಿ ಅಂತ ಹೇಳಿರ್ಲಿಲ್ವಾ? ಮತ್ತೆ ಉಸಿರು ಬಿಟ್ರೆ ಶೂಟ್ ಮಾಡ್ಬಿಡ್ತೀನಿ.
ಮಲ್ಲಿ ಹುಟ್ಟಿನಿ ಕಳ್ಳಿ ಸಂಪಿಗೆ ಚೆಲ್ಲಿ ಮಲ್ಲಿಗೆ ಮಳ್ಳಿ ನಿನ್ನ ಹೆಸರು? ಸರ್ ನನ್ನ ಹೆಸರು ಚಂದ್ರು ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರು. ಬ್ಯಾಂಗ್ಳೂರು. ಮಿನಿಸ್ಟರ್ ಜೊತೆ ನೀವ್ಯಾಕಿದ್ದೀರಾ? ಅವ್ರಿಗೂ ನಿಮಗೂ ಏನ್ ಸಂಬಂಧ? ಮಿನಿಸ್ಟರ್ ನಮ್ಮ ಅಂಕಲ್ ಸರ್. ಆಯ್ಸೆ. ಅಂಕಲ್ ಅಂದ್ರೆ? ನಮ್ಮಪ್ಪನ ಫ್ರೆಂಡು. ಈ ಕಾಡಲ್ಲಿ ನಿಮಗೇನ್ ಕೆಲಸ? ಇಲ್ಲಿಗೆ ಯಾಕೆ ಬಂದ್ರಿ? ಸರ್ ಆಕ್ಚುಲಿ ನಾವು ಊಟಿಗೆ ಹೊರಟಿದ್ದೀವಿ ಸರ್. ದಾರಿಲಿ ನಮ್ ಕಾರ್ ಪಂಚರ್ ಆಯ್ತು. ಆಗ ನಾವು ಕಾಡ್ ನೋಡೋಣ ಅಂತ ಬಂದ್ವಿ. ಅಲ್ಲಿ ನಮ್ಗೆ ಮಿನಿಸ್ಟರ್ ಅಂಕಲ್ ಸಿಕ್ಕಿದ್ರು ಸರ್. ಅವ್ರ ಮಗುನ ನಮ್ಮೆದುರುಗಡೆನೆ ಕಿಡ್ನಾಪ್ ಮಾಡಿದ್ರು ಸರ್. ಇವನಾರು? ಗಿರೀಶ್ ಅಂತ ಸರ್. ಇವನು? ಪ್ರದೀಪ್. ಸ್ನೇಹ. ಪುಷ್ಪ. ನೀವೆಲ್ಲ ಫ್ರೆಂಡ್ಸಾ? ಒಂದೇ ಕಾಲೇಜಾ? ಒಟ್ಟಿಗೆ ಬಂದ್ರ? ಸರ್ ಈ ಫಾರೆಸ್ಟ್ ಅಲ್ಲಿ ನನಗೆ ತುಂಬಾ ಭಯ ಆಗ್ತಿದೆ ಸರ್. ನಾನು ಅವಾಗ್ಲೂ ಇವ್ರಿಗೆಲ್ಲ ಬಡ್ಕೊಂಡೆ ಫಾರೆಸ್ಟ್ ಹೋಗೋದ್ ಬೇಡ ಅಂತ ಹೋಗೋಣ. ಓಕೆ 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 ರಿಲ್ಯಾಕ್ಸ್. ಸರಿ ಸರ್. ನೋ ಟೆನ್ಷನ್. ಬನ್ನಿ. ನಿನ್ನ ಹೆಸರೇನು? ಸರ್ ನನ್ನ ಹೆಸರು ಪ್ರಕಾಶ್ ಅಂತ. ಎಷ್ಟು ವರ್ಷದಿಂದ ಮಿನಿಸ್ಟರ್ ಮೇಲೆ ಕೆಲಸ ಮಾಡ್ತಿದ್ಯಾ? ಸರ್ ಮಿನಿಸ್ಟರ್ ಹತ್ರ 3 ವರ್ಷದಿಂದ ಕೆಲಸ ಮಾಡ್ತೀನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಾ? ಸರ್ ಹೇಳಿದ್ನಲ್ಲ ಸರ್ 3 ವರ್ಷ. ಮದುವೆ ಆಗಿದೆಯಾ? ಆಗಿದೆ ಸರ್. ಮಕ್ಕಳೆಷ್ಟು? ಇಬ್ರು ಸರ್. ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಇಬ್ರು ಓದ್ತಾ ಇದ್ದಾರೆ ಸರ್. ನ್ಯಾಯವಾಗಿ ಕೆಲಸ ಮಾಡ್ತಾ ಇದೆಯಾ ಮಿನಿಸ್ಟರ್ ಮನೇಲಿ ನೀನು? ಸರ್ ಮಿನಿಸ್ಟರ್ ಸರ್ ದಯವಿಟ್ಟು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡಿ ಸರ್. ಸರ್ ACB ಸಾಹೇಬ್ರೆ ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಬಿಟ್ಬಿಟ್ರೆ ಹೀಗೆ ಬೆಂಗಳೂರಿಗೆ ನಡ್ಕೊಂಡೇ ಹೋಗ್ಬಿಡ್ತೀನಿ ಸರ್. ಓವರ್ ಆಯ್ತು ಬಾಬಾ. ಏನಿಲ್ಲ ಸ್ವಾಮಿ. ನಡಿ. ಇಲ್ಲೇ ಇರಿ. ಬೇಗ ಬಾ. ನಕರ ಗಿಕ್ರ ಮಾಡ್ದ್ಯೋ? ಅಟ್ ಎನಿ ಕಾಸ್ಟ್ ರೌಂಡ್ ಅಪ್ ಮಾಡಿ. We are at KK Gudda. Come immediately. Shalini. Mr. Uttapa. KK ಗುಡ್ಡದಲ್ಲಿದ್ದಾರಂತೆ. ಸರ್ ನಾ ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವ್ರು ಕೇಳ್ತಿರೋದು 10 ಕೋಟಿ ಅಷ್ಟೇ. ಆದ್ರೆ ಅಭಿ 1000 ಕೋಟಿಗೆ ಸಮ. ಈ ಪೊಲೀಸ್ನವ್ರ ಕಾರ್ಯಾಚರಣೆ ಒಂದೇ ನಂಬ್ಕೊಂಡಿದ್ರೆ ನಮ್ಮ ಅಭಿ ನಮ್ಮ ಕೈ ಸಿಗ್ತಾನೆ ಅನ್ನೋ ಭರವಸೆ ಇಲ್ಲ ಸರ್. ಹಣದ ವ್ಯವಸ್ಥೆ ಮಾಡಿ ಅಭಿನ್ ಬಿಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಅವ್ರ ಮೇಲೆ ಯಾಕಪ್ಪ ಅನುಮಾನ ಪಡ್ತೀಯಾ? ACP ಹೇಳಿಲ್ವಾ ಆ ಮಗುನ್ ಹುಡ್ಕೊಡೋ ಜವಾಬ್ದಾರಿ ನಂದು ಅಂತ? ಆ ಅನುಮಾನ ನಿಂಗೆ ಯಾಕೆ? ನನಗ್ ನಂಬಿಕೆ ಇದೆ ಅವ್ರ ಮೇಲೆ. ಸುಮ್ನೆ ಬಾ. ಚಂದ್ರು, ಪೊಲೀಸ್ನವ್ರು ಯಾರೋ ಕಾಣ್ತಾನೆ ಇಲ್ಲ. ಇಲ್ಲ ಇದ್ರು ಅಂಕಲ್. ಈಗ ಇಲ್ಲ ಇದ್ರು ಅಂಕಲ್. ಸರ್ ನಾನು ಆವಾಗಲೇ ಹೇಳಿಲ್ವಾ, ಪೊಲೀಸ್ನವರು ನಮ್ಮನ್ನೆಲ್ಲ ಕಾಡಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಸರ್. ಸರಿ ಬನ್ನಿ ನೋಡೋಣ. ಹಲೋ, ಹೇಳು. ನಾನು ನಿನ್ಗೆಲ್ಲ ವಿಷಯ ಹೇಳೋ ಹಾಗೆ ನಿನ್ ಗ್ಯಾಂಗಲ್ಲಿ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡೋರು ಯಾರು ಇಲ್ಲ ತಾನೆ? ಯಾಕೆ, ಏನಾಯ್ತು? ಇದುವರೆಗೂ ನಮ್ಮ ಜೊತೆಲಿದ್ದ ಪೊಲೀಸ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಕ್ಕಿದ್ದಾಗ ಅಲರ್ಟ್ ಆಗಿದ್ದಾರೆ. ಅದಕ್ಕೆ ಅಷ್ಟು ಸುಲಭವಾಗಿ ಮಾರನ್ ಕಣ್ಣು ಮೋಸ ಹೋಗಲ್ಲ. ಬಟ್ ಅವ್ರ ಮೂಮೆಂಟ್ಸ್ ಏನು ಅಂತ ತಿಳ್ಕೊಂಡು ನೀ ನನಗೆ ತಪ್ಪದೆ ಫೋನ್ ಮಾಡು.
ಎದುರಿಗೆ ನಿಂತು ಆವಾಜ್ ಹಾಕೋ ಶತ್ರುನ್ ಬೇಕಾದ್ರೂ ಮೆಚ್ಕೋತಾನೆ ಈ ಮಾರನ್. ಆದ್ರೆ ಜೊತೆಲೇ ಇದ್ದು ನಂಬಿಕೆ ಡಬ್ಬಲ್ ಗೇಮ್ ಮಾಡೋ ಡಬ್ಬ ನನ್ನ ಮಕ್ಕಳನ್ನ ಯಾವತ್ತೂ ದಂಡಿಸ್ತೇ ಬಿಡೋದಿಲ್ಲ. ಓಯ್ ಚೆಕ್ ಮಾಡ್ರೋ, ಸರ್ಜಮ್. ಏನು ಇಲ್ಲ. ಏನದು? ಗುಡ್, ವೆರಿ ಗುಡ್. ನಾನ್ ಚಾಪೆ ಕೆಳಗಡೆ ತೂರಿದ್ರೆ ನಿಮ್ ಸಾಹೇಬ ರಂಗೋಲಿ ಕೆಳಗಡೆನೆ ತೂರ್ತಾನೆ. ಆದ್ರೆ ಅಕ್ಕಾಡದಲ್ಲಿರೋನು ಈ ಮಾರನ್. ಆದ್ರೆ ಅವನಿಗೆ ಗೊತ್ತಿಲ್ಲ ನಾನು ಅವನ್ ಕೆಳಗಡೆ ತೂರ್ಬಲ್ಲೆ ಅಂತ. ಯಾರು ನೀವು ಹೇಳಿ? ಸ್ವಾಮಿ ಸ್ವಾಮಿ, ನಮ್ ತಾಯಿನೂ ಸತ್ಯ ಹೇಳ್ತೀನಿ ಸ್ವಾಮಿ. ನಿಜವಾಗ್ಲೂ ನಾವು ಕಾಡ್ ಜನಗಳೇ. ನಮ್ ಕಸು ಬಂದು ಕಳ್ತನ ಮಾಡೋದು. ಈ ಅಕ್ಕಪಕ್ಕ ಪಟ್ಟಣಗಳು ಇರ್ತಾವಲ್ಲ, ಅಲ್ಲಿ ಹೋಗ್ಬಿಟ್ಟು ಕಳ್ತನ ಮಾಡ್ಬಿಡ್ತೀವಿ. ಆ ಕತ್ ಸಾಮಾನುಗಳನ್ನ ತಂದು ಮಾರ್ಬಿಟ್ಟು ಹೊಟ್ಟೆ ಹೊರ್ಕೊತೀವಿ ಸ್ವಾಮಿ. ನಮ್ಮ ತಾಯಿನೂ ಇದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸ್ವಾಮಿ. ನನ್ನ ಹತ್ರ ಸುಳ್ಳು ಹೇಳ್ತೀರಾ? ಯಾರ ನೀನು? ನಿಜ ಹೇಳು, ನಿಜ ಹೇಳು. ಸ್ವಾಮಿ ಸತ್ಯನೇ ಹೇಳ್ತೀನಿ. ಬೇಡ ಬುದ್ಧಿ, ಬೇಡ. ಅಂಕಲ್, ಫೈರಿಂಗ್ ಸೌಂಡ್ ಕೇಳಿಸ್ತಾ ಇದೆ ಅಂಕಲ್. ಬನ್ನಿ ಬನ್ನಿ ನೋಡೋಣ. ಅಂಕಲ್ ಬನ್ನಿ ಹೋಗೋಣ. ಹಲೋ 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 ಮಾರನ್, ನಾನು ಪ್ರಕಾಶ್. ಹಾಗಲ್ಲ ಮಾರನ್, ನಾನು ನಿನಗೆ ಸಾಧ್ಯವಾದಷ್ಟು ಮೆಸೇಜ್ ಕೊಡ್ತಾನೆ ಇದ್ದಲ್ಲ, ಆದ್ರೆ ಹೀಗಾಗುತ್ತಂತೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೇಗಾದ್ರೂ ಮಾಡಿ ಎಲ್ಲರೂ ತಪ್ಪಿಸ್ಕೊಳ್ಳಿ. ಈ ಕತೆಗೆ ನೀನೇನ ಸೂತ್ರಧಾರ? ಹೇಳು, ಹೇಳು, ಯಾಕೆ ಹಿಂಗ್ ಮಾಡ್ದೆ? ಹೇಳ್ತೀನಿ ಸರ್, ಹೇಳ್ತೀನಿ. ನನಗೂ ಮಾರನ್ಗೂ ಮೊದ್ಲಿಂದನೂ ಲಿಂಕ್ ಇತ್ತು. ಮಿನಿಸ್ಟರ್ ಮಗನ್ ಕಿಡ್ನಾಪ್ ಮಾಡಿ 10 ಕೋಟಿ ಡಿಮ್ಯಾಂಡ್ ಮಾಡಿದ್ರೆ ಅದ್ರಲ್ಲಿ 5 ಕೋಟಿ ನಿಲ್ಗೂ ಕೊಡ್ತೀನಿ ಅಂದಿದ್ದ. ಹಣದ ಆಸೆಯಿಂದ ಮಗುನ ಕಿಡ್ನಾಪ್ ಮಾಡೋದಕ್ಕೆ ಮಾರನ್ ಜೊತೆ ಸೇರ್ಕೊಂಡು
ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಈ ರೆಪ್ಪೆ ಆಡಿಸುವ ಸಮಯವೇ ನಮ್ಮ ಜೀವನ. ಕ್ಷಣಿಕವಾದ ನಮ್ಮ ಈ ಜೀವನದಲ್ಲಿ ಚೆನ್ನಾಗಿ ಬದುಕೋದಕ್ಕೆ ಆ ದೇವರು ಎಷ್ಟೋ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ನಿನ್ನಂತ ನೀಚರು ಕೆಟ್ಟ ಮಾರ್ಗನ ಆರಿಸಿಕೊಂಡು ಜೀವನವನ್ನೇ ನರಕ ಮಾಡ್ಕೋತಾ ಇದ್ದೀರಾ. ಕೊನೆಗೆ ಆ ನರಕಕ್ಕೆ ಹೋಗ್ತೀರಾ. ಲೈ, ಮಕ್ಕಳು ದೇವರ ಸಮಾನ ಅಂತಾರೆ. ದೇವರಂತ ಈ ಮಗುನ ಅಪಹರಿಸಿ ಇವನಿಗೆ, ಇವನ ಕುಟುಂಬಕ್ಕೆ ನೋವು ಕೊಟ್ಟ ನಿನ್ನಂತ ನರರೂಪ ಭಕ್ಷಕನಿಗೆ ಈ ರಕ್ಷಕ ಕೊಡೋ ಬಹುಮಾನ. Both have done a great job, Mr. Mahantesh and Miss Shalini. The credit goes to you, sir. ನಮ್ದೇನಿದೆ ಸರ್, ತಮ್ಮ ಪ್ಲಾನ್ ಪ್ರಕಾರ ನಮ್ ಡ್ಯೂಟಿನ ನಾವು ಮಾಡಿದೀವಿ. ಆದ್ರೂ ನಿಮ್ ಪ್ರಾಣದ ಹಂಗ್ ತೊರೆದು ನನಗೆ ಸಹಾಯ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್. ಅಭಿ, ಚೆನ್ನಾಗಿದ್ದೀನೋ? ಏನು ಆಗಿಲ್ಲ ತಾನೆ? ಕಂದ, ನಿನ್ಗೇನು ಆಗ್ಲಿಲ್ಲಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು. ಬನ್ನಿ.